ಆರ್ ಆಲ್ ಫ್ರೆಂಡ್ಸ್. ಏನು ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ಒಂದು ಇಂಡಸ್ಟ್ರಿಗೆ, ಯಾವುದೇ ಒಂದು ಇಂಡಸ್ಟ್ರಿ ಆಗಿರ್ಲಿ, ನಾವು ಕೆಲಸ ಮಾಡುವಂತಹ ಜಾಗ ಯಾವುದೇ ಕೆಲಸ ಆಗಿರ್ಲಿ, ಕೆಲವೊಬ್ರು ಎಜುಕೇಶನ್ ತಗೊಂಡು ಟೀಚರ್ಸ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಡಾಕ್ಟರ್ಸ್ ಆಗಿರ್ತಾರೆ, ಎಲ್ಲರೂ ಕೂಡ ಅಲ್ಲಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸೊ ಅವರು ಮೊದಲಿಂದ ಅವ್ರಿಗೆ ಏನ್ ಎಜುಕೇಶನ್ ಫುಲ್ ಇರುತ್ತೆ, ಸೊ ಅದನ್ನ ಫುಲ್ ಆಗಿ ಓದಿ ಇಂಟ್ರೆಸ್ಟ್ ಇಂದ ಇರುವಂತಹ ಎಕ್ಸಾಮ್ನೆಲ್ಲ ಪಾಸ್ ಮಾಡಿ ತುಂಬಾ ವರ್ಷ ಎಜುಕೇಶನ್ಗೆ ಕೊಟ್ಟು ಅವರು ಜಾಬ್ಗಳನ್ನ ಪ್ರೊವೈಡ್ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲರಿಗೂ ಅವಕಾಶ ಕೊಡುವಾಗ ಏನ್ ಹೇಳ್ತೀವಿ, ಎಜುಕೇಶನ್ ಇಲ್ಲಿ ಬೇರೆ ಹೊರಗಡೆನ ಎಜುಕೇಶನ್ ಇಂಪಾರ್ಟೆಂಟ್ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಇಲ್ಲ, ಏಜ್ ಮ್ಯಾಟರ್ ಇಲ್ಲ, ನೀವು ಕಪ್ಪಗಿದ್ದೀರಾ, ಬೆಳ್ಳಗಿದ್ದೀರಾ, ದಪ್ಪಗಿದ್ದೀರಾ, ಹೇಗಿದ್ದೀರಾ ಅನ್ನೋದು ಮ್ಯಾಟರ್ ಇಲ್ಲ. ಸೊ ಇಲ್ಲಿ ಬಂದ ಮೇಲೆ ಕನಸಿದ್ಯಾ ಅಂತ ನಾವೆಲ್ರಿಗೂ ಕೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಾವು ಕೇಳೋ ವಿಷಯನೇ ಏನು, ನಿಮಗೆ ಕನಸಿದೆಯಾ? ಓಕೆನಾ? ಸೊ ಕನಸಿದೆ ಅಂತ ಹೇಳಿದವ್ರಿಗೆ ನಾವೇನ್ ಹೇಳ್ತೀವಿ, ಒಂದು ಗುಡ್ ಆಪರ್ಚುನಿಟಿ ಇದೆ, ನಿಮ್ಗೆ ಕನಸಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದೊಳ್ಳೆ ಅವಕಾಶ ಇದೆ. ಸೊ ಇದನ್ನ ನಾವೆಲ್ಲರೂ ಕೂಡ ಮಾಡುವಂತ ಕೆಲಸ. ಇದಕ್ಕೂ ಹಿಂದೆ ಏನಾಗಿದೆ, ಏನಿದೆ, BOP ಏನಿದೆ, ಬಿಸ್ನೆಸ್ ಆಪರ್ಚುನಿಟಿ ಟ್ರೈನಿಂಗ್ ನಮ್ಮ ಲೀಡರ್ಸ್, ನಮ್ಮ ಪಾರ್ಟ್ನರ್ಸ್ ಯಾರಿದ್ದಾರೆ, 7th ರ್ಯಾಂಕ್ ಅಂಡ್ ಎಬೋ ಲೀಡರ್ಸ್ ಬಿಸ್ನೆಸ್ ಆಪರ್ಚುನಿಟಿ ಟ್ರೈನಿಂಗ್ ನ ಕೊಟ್ಟಿದ್ದಾರೆ, ಫಸ್ಟ್ ಇನ್ಫಾರ್ಮೇಶನ್ ಟ್ರೈನಿಂಗ್ ನ ಕೊಟ್ಟಿದ್ದಾರೆ, ಇಲ್ಲೇ ಝೂಮ್ ಅಲ್ಲಿ ಬಂದ್ಬಿಟ್ಟು. ಸೊ ಅದಾದ್ಮೇಲೆ ಅಬ್ಜೆಕ್ಷನ್ ಮತ್ತೆ ಕ್ಲೋಸಿಂಗ್ ನ ಕೊಟ್ಟಿದ್ದಾರೆ, ಅದಾದ್ಮೇಲೆ 8 ಸ್ಟೆಪ್ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ಕೂಡ ದಿನ ಕಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಇವಾಗ ಇರುವಂತವ್ರು ಎಲ್ಲರೂ ನಿಜವಾಗ್ಲೂ ಲಕ್ಕೇಡ್ ಪರ್ಸನ್ಸ್. ಯಾಕೆಂದ್ರೆ ನಮ್ ಕಂಪನಿನೇ ನಮ್ಗೆ ಎಲ್ಲ ಕೊಡ್ತಾ ಇದೆ. ಹಿಂದೆ ಎಲ್ಲ ಇದನ್ನ ನೋಡ್ಬೇಕು, ತಗೋಬೇಕು ಅಂತ ಹೇಳಿದ್ರೆ ವಾರಕ್ಕೆ ವೀಕ್ಲಿ 1 days ಆ ಟೀಮ್ ಅಲ್ಲಿ ಇರೋದು, ಅದನ್ನ ನಾವು ಮಾಡ್ತಾ ಇದ್ವಿ. ಅದನ್ನ ತಗೊಳ್ತಾ ಇದ್ದಾಗ ಅಲ್ಲೋ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ವಿ. ಬಟ್ ಇವಾಗ ಫ್ರೀ ಆಫ್ ಕಾಸ್ಟ್ ಆಗಿ, ಯಾರ್ಯಾರು ಇವಾಗ ಫ್ರೆಶರ್ಸ್ ಇದ್ದೀರಾ, ಯಾರ್ಯಾರು ಹೊಸಬ್ರು ಇದ್ದೀರಾ, ನಿಜವಾಗ್ಲೂ ನಿಮ್ಗೆಲ್ಲ ಸುವರ್ಣಾವಕಾಶ ನಮ್ಮ ಕಂಪನಿ ಮಾಡ್ಕೊಟ್ಟಿದೆ, ನಮ್ಮ ಲೀಡರ್ಸ್ ಗಳು ಮಾಡ್ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮನೇಲಿ ಕೂತ್ಕೊಂಡು ಜಸ್ಟ್ 1 hour ಅಲ್ಲಿ ಎವ್ರಿ ಡೇ ದಿನ ಬಂದು ಕಲ್ಸಕ್ಕೆ ಒಬ್ಬೊಬ್ರು ಲೀಡರ್ನ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಕಲ್ತಿದ್ದೆ ಆದ್ರೆ ಇವತ್ತು ನಾನ್ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ರ್ಯಾಂಕ್ ಅಲ್ಲೇ ಯಾರೇ ಇರ್ಬೋದು, ಫ್ರೆಶರ್ಸ್ ಇರ್ಬೋದು, ಆದಷ್ಟು ಬೇಗ ನಮ್ಮ ರ್ಯಾಂಕ್ ಅಚೀವ್ಮೆಂಟ್ ಮಾಡಿ ದಿನ ಈ ಕೋಚಿಂಗ್ ಏನಿದೆ ಇದನ್ನ ನೀವು ತಗೊಳ್ಳಿ. ಇದನ್ನ ಇಂಟ್ರೆಸ್ಟೆಡ್ ಆಗಿ ಕಲಿಬೇಕು. ಇಲ್ಲಿ ಕೆಲಸ ಮಾಡೋದು ಮುಖ್ಯ ಅಲ್ಲ, ಸೀರಿಯಸ್ ಆಗಿ ಕೆಲಸ ಮಾಡೋದು ಮುಖ್ಯ. ಸೊ ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಇಲ್ಲಿರೋ ಸಿಸ್ಟಮ್ಗೆ ನಾವು ಅಳವಡಿಸ್ಕೋಬೇಕು. ಸಿಸ್ಟಮ್ ಅಂದ್ರೆ ಏನು? ಸಿಸ್ಟಮ್ ಏನ್ ಹೇಳುತ್ತೆ, ದಿನ ಬೆಳಗ್ಗೆ ಝೂಮ್ ಮೀಟಿಂಗ್ ಇರುತ್ತೆ, ಸಂಜೆ ಝೂಮ್ ಮೀಟಿಂಗ್ ಇರುತ್ತೆ, BOP ಸೆಷನ್ ಇರುತ್ತೆ, ಸೊ FIM ಇರುತ್ತೆ. ಸೊ ಅಷ್ಟೇ ಅಲ್ಲ, 1 day ಟ್ರೈನಿಂಗ್ ಇರುತ್ತೆ, ರೆಸಾರ್ಟ್ ಟ್ರೈನಿಂಗ್ ಇರುತ್ತೆ. ಸಿಸ್ಟಮ್ ಇಷ್ಟೇ ಸಿಂಪಲ್ ಆಗಿದೆ. ಈ ಸಿಸ್ಟಮ್ ನಾವು ಅರ್ಥ ಮಾಡ್ಕೊಂಡ್ರೆ, ಈ ಸಿಸ್ಟಮ್ ನಾವು ಕಲ್ತ್ಕೊಂಡು ಅಳವಡಿಸ್ಕೊಂಡು ಹೋದ್ರೆ, ಇಲ್ಲಿ ಎಜುಕೇಶನ್ ಇಲ್ಲ, ನಾನು ಹೆಂಗೆ ಇದನ್ನ ಶೇರ್ ಮಾಡಿ, ಏನು ಇಲ್ಲ. ಪುಸ್ತಕದಲ್ಲಿ ಇಲ್ಲ ಮಸ್ತಕದಲ್ಲಿ, ಎರಡರಲ್ಲಿ ಯಾವ್ದಾದ್ರು ಒಂದು ಶಾರ್ಪ್ ಆಗಿರುತ್ತೆ. ಪುಸ್ತಕದಲ್ಲಿ ಬರ್ಕೊಳ್ಳೋರು ಅದ್ರಲ್ಲಿ ಶಾರ್ಪ್ ಆಗಿರ್ತಾರೆ, ಮಸ್ತಕದಲ್ಲಿ ಬರ್ಕೊಳ್ಳೋರು ಅದ್ರಲ್ಲಿ ಶಾರ್ಪ್ ಆಗಿರ್ತಾರೆ. ಸೊ ಇಲ್ಲಿ ಬೇರೆ ಎಜುಕೇಶನ್ ಮ್ಯಾಟ್ರ್ ಇಲ್ಲ, ಇಲ್ಲಿ ಮ್ಯಾಟ್ರ್ ಒಂದೇ ಆಗೋದು, ನನ್ಗೆ ಕನ್ಸಿದ್ಯಾ? ಸೊ ನನ್ ಕನ್ಸನ್ನ ಪೂರ್ತಿ ಮಾಡ್ಕೊಳ್ಳೋಕೆ ನಾನು ಏನ್ ಮಾಡ್ಬೇಕು, ಇಲ್ಲಿರೋ ಸಿಸ್ಟಮ್ ನ ಅಳವಡಿಸ್ಕೋಬೇಕು. ಇಲ್ಲೇನಿದೆ, ಒಂದು 6 ಸಬ್ಜೆಕ್ಟ್ ಇದೆ ಅಷ್ಟೇ. ಇದುವರೆಗೂ ಏನ್ 6 ಸಬ್ಜೆಕ್ಟ್ ಆಗಿದೆ, ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ. ಓಕೆನಾ? ಈ ಸಬ್ಜೆಕ್ಟ್ ಗಳನ್ನ ಕೂತ್ಕೊಂಡು ನಾವು ಕಲಿಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸೊ ನಮ್ಮ ಕಂಪನಿಯ ಹೆಸರು V-Star Wellness Private Limited ಅಂತ. ಸೊ ಇದು ಚಿಕ್ಕಮಗಳೂರಿನ ಗೌರಿ ಕಾಲುವೆಲ್ ಇದೆ. ಸೊ ಎಲ್ಲರೂ ಕೂಡ ಹೆಡ್ ಆಫೀಸ್ ನೋಡಿರ್ತೀರಾ. ಸೊ ನಮ್ಮ ನಿಜವಾಗ್ಲೂ ನಮ್ಗೆ ಒಂದು ಪುಣ್ಯದ ವಿಷಯ ಅಂತ ಹೇಳಿದ್ರೆ, ಈ ಕಂಪನಿ ಎಲ್ಲಿ ಹುಟ್ಟಿದೆ, ಸೊ ಅದೇ ಊರಲ್ಲಿ ನಾವಿದೀವಿ. ಕರ್ನಾಟಕದ ಚಿಕ್ಕಮಗಳೂರಿನ ಒಂದು ಜಿಲ್ಲೆಯಲ್ಲಿ ಗೌರಿ ಕಾಲುವೆಯಲ್ಲಿ ಕಂಪನಿಯ ಹುಟ್ಟಿದೆ. ಸೊ ಮೇನ್ ಹೆಡ್ ಆಫೀಸ್ ಇದೆ. ಸೊ ಹೆಡ್ ಆಫೀಸ್ ನಮ್ಮ ಅಕ್ಕಪಕ್ಕದಲ್ಲೇ ಇದೆ. ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿ ವಿಷಯ. ಕಾಫಿನಾಡು ಚಿಕ್ಕಮಗಳೂರು, ನಮ್ಮ ಚಿಕ್ಕಮಗಳೂರಲ್ಲೇ ಫೇಮಸ್ ಏನು ಅಂತ ಹೇಳಿದ್ರೆ V-Star Wellness. ನಮ್ಮ ಹೆಡ್ ಆಫೀಸ್ ಏನಿದೆ ಅದು ನಿಜವಾಗ್ಲೂ ತುಂಬಾ ಫೇಮಸ್ ಆಗಿದೆ. ವರ್ಲ್ಡ್ ವೈಸ್ ಆಗುತ್ತೆ ಇನ್ ಕೆಲವೇ ದಿನಗಳಲ್ಲಿ. ಆಲ್ ಓವರ್ ಇಂಡಿಯಾದಲ್ಲಂತೂ ಎಲ್ಲಾ ಕಡೆನೂ ಹುರಿದುಂಬಾಗಿದೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಅದೇ ತರ ಫ್ರೆಂಡ್ಸ್, ನಮ್ಮ ಎಲ್ಲ ಇದು ನಾವು ಅಳವಡಿಸ್ಕೋಬೇಕು. ಸೊ ಇವಾಗ ಏನಿದ್ದಾರೆ ನಮ್ಮ ಡೈಮಂಡ್ಸ್, ಡಬಲ್ ಡೈಮಂಡ್ಸ್, ರೂಬಿ ಡೈಮಂಡ್ಸ್ ಅಚೀವರ್ಸ್ ಏನಿದ್ದಾರೆ, ಇಲ್ಲಿ ಲಕ್ಷ ನೋಡಿದೀವಿ ನಾವು, ಬಟ್ ಅವ್ರು ಕೋಟಿ ನೋಡಿದ್ದಾರೆ. ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕೆಲವೊಂದನ್ನ ಅಳವಡಿಸ್ಕೊಳ್ಳೋಕೆ ಏನ್ ಬೇಕು ಅಂತ ಹೇಳಿದ್ರೆ, ಇದೊಂದಲ್ಲೇ 8 ಸ್ಟೆಪ್ಸ್ ಅಂದ್ರೆ 8 ಮೆಟ್ಟಿಲುಗಳಿದೆ. ಸೊ ಅದನ್ನ ಒನ್ ಬೈ ಒನ್ ನಾವು ತಿಳ್ಕೊಂಡು ಹೋಗೋಣ. ಸೊ ನಾವು ಕೂಡ ಅವ್ರ ತರ ಅಚೀವರ್ಸ್ ಆಗಿ ತೋರಿಸ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಏನ್ ಬರುತ್ತೆ ಅಂದ್ರೆ, these steps for 100% success. ಸೊ ಸಕ್ಸಸ್ಗೆ 3 ಸೂತ್ರಗಳು. ನಾನು ಸ್ವಲ್ಪ ಜಾಸ್ತಿ ಕನ್ನಡದಲ್ಲೇ ಹೇಳ್ತೀನಿ. ಓಕೆ, ಯಾಕಂದ್ರೆ ನಾವೆಲ್ಲ ಕನ್ನಡ ಮೀಡಿಯಮು, ಎಲ್ರಿಗೂ ಚೆನ್ನಾಗಿ ಅರ್ಥ ಆಗೋ ಭಾಷೆ ಯಾವ್ದು ಅಂದ್ರೆ ಕರ್ನಾಟಕದವರೆಗೆ ಕನ್ನಡ. ಓಕೆ, ಸಕ್ಸಸ್ 3 steps for 100% ಸಕ್ಸಸ್. ಸೊ ಇದರಲ್ಲಿ ಫಸ್ಟ್ ಏನ್ ಬರುತ್ತೆ, ಎಕ್ಸೈಟ್ಮೆಂಟ್. ಎಸ್, ಏನ್ ಮಾಡ್ತಾ ಇದ್ದಾರೆ ಅವರು, 2 ಕೈನ ಕುಲುಕ್ತಾ ಇದ್ದಾರೆ. ಸೊ ಐ ಆಮ್ ಸೋ ಎಕ್ಸೈಟೆಡ್,
ನಾನು ತುಂಬಾ ಖುಷಿಯಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ ಸರ್. ನಮ್ಮಲ್ಲಿ ನಮ್ಮ ಬಿಸ್ನೆಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಬೇಕಾಗಿರೋದೆ ಎಕ್ಸೈಟ್ಮೆಂಟ್. ಸೊ ಮುಂದ್ಗಡೆ ಇರೋರಿಗೆ ನಾವ್ ಹೆಂಗಿದೀವಿ, ನಾವ್ ಹೆಂಗ್ ಮಾತಾಡ್ತೀವಿ, ಸೊ ನಾವ್ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಮನೆ ಪ್ರಾಬ್ಲಮ್ಸ್ ನ, ಪರ್ಸನಲ್ ಪ್ರಾಬ್ಲಮ್ಸ್ ನ, ಯಾವುದೇ ಇರುಸು ಮುರುಸುಗಳನ್ನ ನಾವು ಯಾವ ನ್ಯೂ ಪ್ರಾಸ್ಪೆಕ್ಟ್ ನಮ್ಮ ಅಸೋಸಿಯೇಟ್, ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಇಟ್ಕೋಬಾರ್ದು. ಸೊ ಮಹೇಶ್ ಸರ್ ಯಾವಾಗ್ಲೂ ಹೇಳ್ತಾರೆ ಬಿಸ್ನೆಸ್ ತರನೇ ಮಾಡ್ಬೇಕು ಅಂತ. ಸೊ ಅವಾಗ ನಮಗ್ ಬೇಕಾಗಿರೋದು 90% ಎಕ್ಸೈಟ್ಮೆಂಟ್. ಎದುರುಗಡೆ ಇರೋರು ನೋಡೋದ್ ಏನ್ ಗೊತ್ತಾ, ಯಾವಾಗ್ಲೂ ಹೇಳ್ತಾರೆ ಲೀಡರ್ಸ್ಗಳು, ಇವಾಗ ಎಕ್ಸೈಟ್ಮೆಂಟ್ ಖುಷಿ ಹೆಂಗಿರುತ್ತೆ, ನಮ್ಗೊಂದು 1 ಕೋಟಿದು ಲಾಟ್ರಿ ಹೊಡಿತು. ಸೊ ಯಾವ ತರ ಖುಷಿ ಬರುತ್ತೆ, ಒಳಗಿಂದ ಖುಷಿ ಆಗ್ತೀವಿ ನಾವು. ಓಕೆ, ಸೊ ನಮ್ ಮಕ್ಳು ಬರ್ಡೇ ಇದೆ, ಎಲ್ಲ ಒಂದ್ ಮಗುಲಿ ಬೇಬಿ ಬಂದ್ರೆ ಮಗು ಹುಟ್ಟಿದೆ, ಸೊ ಒಂದ್ ಒಳ್ಳೆ ಮನೆ ತಗೊಂಡಿದೀವಿ, ಓಕೆನಾ. ಸೊ ಇಲ್ಲಿ ಡೈಮಂಡ್ ಆಗಿದ್ದೀವಿ ಅಂತ ಅನ್ಕೊಳ್ಳೋಣ, ನಮ್ ಸಿಸ್ಟಮ್ ಇಂದ ಮಾತಾಡೋಣ, ಓಕೆನಾ. ಇವಾಗ ನೀವ್ ಅನ್ಕೊಳ್ಳಿ, ನೀವ್ ಒಂದ್ ನ್ಯೂ ಪ್ರಾಸ್ಪೆಕ್ಟ್ ಎದುರುಗಡೆ ಕೂತ್ಕೊಂಡಿದ್ದೀರಾ. ಸೊ ನೀವ್ ಯಾವ ರ್ಯಾಂಕ್ ಆಗಿದ್ದೀರಾ ಅದನ್ನ ಮ್ಯಾಟ್ರ್ ಹಾಕೋಬೇಡಿ. ನೀವ್ ಅನ್ಕೊಳ್ಳಿ, ಸೊ ನಾನ್ ಡೈಮಂಡ್. ಸೊ ಡೈಮಂಡ್ ಆದಾಗ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ, ಸೊ ಸ್ಟೇಜಿಗೆ ಬರೋ ಡೈಮಂಡ್ಸ್ ಗಳನ್ನ ನೋಡಿದೀವಿ. ಸೊ ಆ ತರ 90% ಎಕ್ಸೈಟ್ಮೆಂಟ್ ಇಲ್ಲ. ಫಾರ್ ಎಕ್ಸಾಂಪಲ್ ಮೆಮ್ರಿ ಸರ್ ಯಾವಾಗ್ಲೂ ನಗು ಮುಖ, ಯಾವಾಗ್ಲೂ ಜೋಶ್, ಯಾವಾಗ್ಲೂ ಹೋಶ್. ಸೊ ಹೇಳ್ತಾರೆ ಸಪ್ಪೆ ಮುಖದ ಮೇಲೆ ನೊಣ ಕೂಡ ಕುತ್ಕೊಳ್ಳಲ್ಲ ಅಂತ. ಸೊ ಅದಕ್ಕೋಸ್ಕರ ಎನಿ ಟೈಮ್ ಎಕ್ಸೈಟ್ಮೆಂಟ್ ಆಗಿರ್ಬೇಕು 90%. ಸೊ ಟೆಕ್ನಿಕ್ 8% ಯೂಸ್ ಮಾಡ್ಬೇಕು. ಇಲ್ಲಿ ಕ್ಲೋಸಿಂಗ್ ಆಗಲ್ಲ, ಅಲ್ಲಿ ಕೆಲವೊಂದು ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ನ್ಯೂ ಪ್ರಾಸ್ಪೆಕ್ಟ್ ಯಾರು ಬರ್ತಾರೆ, ಇವಾಗಿರೋ ಬೊನಾನ್ಸಾ ಆಫರ್ ನ ಹೇಳ್ಬೇಕು. ಇದ್ರ ಬೇಸಿಕ್ ಮೇಲೆ ನಾವ್ ಹೇಳೋದು, ಇವಾಗಿರೋ ಬೊನಾನ್ಸಾ ಆಫರ್ ಏನಿದೆ, ಸೂಪರ್ ಆಗಿ ಫ್ಲೈಟ್ ಅಲ್ಲಿ ಹೋಗಿ ಬರೋದು 10/10. ಸೊ ಈ ಬೊನಾನ್ಸಾ ಆಫರ್ ನ ಅವ್ರಿಗೆ ಟೆಕ್ನಿಕ್ ಆಗಿ ತಿಳಿಸ್ಬೇಕು. ಸೊ ಈ ತರ ಲಾಗಿನ್ ಆದ್ರೆ, ನೀವು ಇವಾಗ ಲಾಗಿನ್ ಆದ್ರೆ, ಈ ಕ್ಷಣದಲ್ಲಿ ಲಾಗಿನ್ ಆದ್ರೆ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಬಂದ್ರೆ, ನಮ್ಮ ಬಿಸ್ನೆಸ್ ಒಳಗಡೆ ಬಂದ್ರೆ, ಸೊ ನಿಮ್ಗೆ ಸೂಪರ್ ಆಗಿರುವಂತಹ ಬೊನಾನ್ಸಾ ಆಫರ್ ನಿಮ್ಗೆ ಪ್ರೊವೈಡ್ ಮಾಡಿದೆ ನಮ್ಮ ಕಂಪನಿ. ಸೂಪರ್ ಆಗಿ ಫ್ಲೈಟ್ ಅಲ್ಲಿ ಹೋಗಿ ಬರೋ ಅಂತಹ ಒಂದು ಅವಕಾಶ ಇದೆ ಅಂತ ಟೆಕ್ನಿಕ್ ಅಲ್ಲಿ ಹೇಳ್ಬೇಕು. ಸೊ ಫೈನ್ ಟ್ಯೂನ್, ಇದಕ್ಕೆಲ್ಲ ಜಾಸ್ತಿ ಒಪ್ಲಿಲ್ಲ ಅಂದ್ರೆ, ಸೊ ನಮ್ಮ ಮೇಲೆ ಇರೋ ಅಪ್ಲೈನ್ಗೆ ಒಂದು ಕಾಲ್ ಮಾಡ್ಬಿಟ್ಟು ಹೇಳ್ಬೇಕು, ಟ್ಯೂನ್ ಮಾಡ್ಬಿಡ್ತಾರ ಅವರು, ಓಕೆನಾ. ಸೊ ನೆಕ್ಸ್ಟ್, ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್. ಅವಾಗ್ಲೇ ಹೇಳಿದೆ, ಸೊ ನಮ್ಮನ್ನ ನಾವು ಎಷ್ಟು ಅಪ್ಡೇಟ್ ಮಾಡ್ಕೊಳ್ತೀವಿ, ಎಷ್ಟು ಅಪ್ಗ್ರೇಡ್ ಆಗ್ತೀವಿ, ಅದ್ರ ಮೇಲೆ ನಮ್ಮ ಬಿಸ್ನೆಸ್ ನಡೆಯುತ್ತೆ. ಸೊ ಅದ್ರ ಮೇಲೆ ನಮ್ಮ ರ್ಯಾಂಕ್ ಹೋಗುತ್ತೆ. ಸೊ ಅದ್ರ ಮೇಲೆ ನಮ್ಮಲ್ಲಿ ನಮ್ ಜೊತೆ ಟೀಮ್ ಇರುತ್ತೆ. ಸೊ ಇಲ್ಲಿ ಏನಿದೆ ಅಂತ ಕೆಲವೊಂದು ಇದೆ, ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಂಡ ಮೇಲೆ ಏನ್ ಮಾಡ್ಬೇಕು, ನೋ ಲರ್ನಿಂಗ್, ನೋ ಅರ್ನಿಂಗ್. ಸೊ ನಾವಿಲ್ಲಿ ನಾನು ಹೇಳ್ತಾ ಇದ್ದೆ ಯಾವಾಗ್ಲಿಂದ, ಎಷ್ಟು ಕಲ್ತಿದೀವಿ, ಎಷ್ಟು ಕಲಿತೀವಿ ಅಷ್ಟು ಕಡಿಮೆ. ಇಲ್ಲಿ ಅರ್ನಿಂಗ್ ಅಂದ್ರೆ ಲರ್ನಿಂಗ್, ಇಲ್ಲಿ ಕಲ್ತಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅರ್ನಿಂಗ್ ಮಾಡಕ್ ಆಗಲ್ಲ. ನಾವು ಕಲಿಯೋದೇ ಇಲ್ಲ, ಈ ಸ್ಥಾನಕ್ಕೆ ಬಂದ್ಬಿಟ್ಟಿದೀವಿ, ಸಿಸ್ಟಮಿಗೆ ನಾವು ಅಪ್ಡೇಟೇ ಆಗಲ್ಲ, ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳಲ್ಲ, ಬಟ್ ನಮ್ ಟ್ರ್ಯಾಕ್ ಆಗಿಲ್ಲ. ಸೊ ನಮ್ಮಲ್ಲಿ ಏನಿದೆ, ನಾವು ಲರ್ನಿಂಗ್ ಮಾಡಿದ್ರೆ ಮಾತ್ರ ಇಲ್ಲಿ ಅರ್ನಿಂಗ್ ಮಾಡಕ್ಕೆ ಸಾಧ್ಯ. ನೋ ಲರ್ನಿಂಗ್, ನೋ ಅರ್ನಿಂಗ್ಸ್. ನೀವು ಕಲ್ತಿಲ್ಲ ಅಂದ್ರೆ ನೀವಿಲ್ಲಿ ಗಳಿಸಕ್ಕೂ ಆಗಲ್ಲ ಅಂತ. ಲೋ ಲರ್ನಿಂಗ್, ಲೋ ಅರ್ನಿಂಗ್ಸ್. ಅಷ್ಟೇ ಅಲ್ಲ, ಎಷ್ಟು ಕಡಿಮೆ ಕಲಿತೀರೋ ಅಷ್ಟೇ ಕಡಿಮೆ ಗಳಿಸ್ತೀರಾ ಅಂತ. ಮೋರ್ ಅರ್ನಿಂಗ್ಸ್, ಮೋರ್ ಲರ್ನಿಂಗ್, ಮೋರ್ ಅರ್ನಿಂಗ್ಸ್. ಜಾಸ್ತಿ ಕಲಿತೀವಿ, ಜಾಸ್ತಿ ಕಲ್ತಿದ್ದಾರೆ ನಮ್ಮ ಲೀಡರ್ಸ್ ಎಲ್ಲ, ತುಂಬಾ ಜಾಸ್ತಿ ಕಲಿಯಕ್ಕೆ ಜಾಸ್ತಿ ಒತ್ತಡ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವರು ಮೋರ್ ಅರ್ನಿಂಗ್ಸ್ ನ ಮಾಡಿದ್ದಾರೆ. ಅದಕ್ಕೆ ಎಷ್ಟು ನಾವು ಕಲಿಯಕ್ಕೆ ನಾವು ಆದ್ಯತೆ ಕೊಡ್ತೀವಿ, ಎಷ್ಟು ಇಲ್ಲಿ ಸಿಸ್ಟಮ್ ಪ್ರಕಾರ ಕಲಿತೀವಿ, ಸೊ ಕಲಿಕೆಗೆ ಎಷ್ಟು ಆದ್ಯತೆ ಕೊಡ್ತೀವಿ, ಅಷ್ಟೇ ನಾವು ಅರ್ನಿಂಗ್ಸ್ ನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್. ಸೊ 8 ಸ್ಟೆಪ್ ಆಫ್ ಸಕ್ಸಸ್. ಈ 8 ಮೆಟ್ಟಿಲುಗಳಿದೆ ಸಕ್ಸಸ್ಸಿಗೆ. ಅದ್ರಲ್ಲಿ ಯಾವ್ದ್ಯಾವ್ದು ಅಂತ ನೋಡೋಣ. ಫಸ್ಟ್ ಒನ್ ಬರುತ್ತೆ ಡ್ರೀಮ್, ಕನ್ಸು, ಲೀಸ್ಟ್. ಸೊ ಲಿಸ್ಟ್ ಮಾಡ್ಬೇಕು ಅಂದ್ರೆ ಪಟ್ಟಿ ಮಾಡ್ಬೇಕು, ಜನಗಣತಿ ಪಟ್ಟಿ ಮಾಡ್ತಾರಲ್ಲ ಅದೇ ತರ ನಮ್ಮಲ್ಲಿ ಇನ್ವಿಟೇಷನ್ಗೆ ಪಟ್ಟಿ ಮಾಡ್ಬೇಕು. ಅದಾದ್ಮೇಲೆ ಇನ್ವಿಟೇಷನ್ ಮಾಡ್ಬೇಕು, ಅದಾದ್ಮೇಲೆ ಶೋ ದಿ ಪ್ಲಾನ್, ಫಾಲೋ ಅಪ್, 100% ಯೂಸರ್, ಬಿ ಎ ಟೀಮ್ ಪ್ಲೇಯರ್, TBF ಅಂದ್ರೆ ಟೂಲ್ಸ್, ಓಕೆನಾ. ಟೂಲ್ಸ್, ಬುಕ್, ಫಂಕ್ಷನ್ಸ್, ಓಕೆ. ಅದೇ ತರ ನೆಕ್ಸ್ಟ್. ಸೊ ಡ್ರೀಮ್ಸ್ ಅಂದ್ರೆ ಏನು, ಕನಸು. ನಾನು ಫಸ್ಟ್ ಬಂದಾಗ್ಲೇ ಹೇಳಿದ್ದೇನು, ಇಲ್ಲಿ ಏಜ್ ಮ್ಯಾಟರ್ ಇಲ್ಲ, ಸೊ ಅವ್ರು ಏನ್ ಓದಿದ್ದಾರೆ ಅನ್ನೋದು ಇಲ್ಲ, ಸೊ ಏನೂ ಇಲ್ಲ. ಬಂದವರಿಗೆ ನಾವು ಫಸ್ಟ್ ಕೇಳ್ಬೇಕಾಗಿರೋದು, ನಿಮ್ಗೆ ಜೀವನದಲ್ಲಿ ಏನಾದ್ರೂ ಆಗ್ಬೇಕು ಅನ್ನೋ ಕನಸಿದ್ಯಾ. ಸ್ಪೆಸಿಫಿಕ್ ಆಗಿ, ರಿಯಲಿಸ್ಟಿಕ್ ಆಗಿ, ಅಚೀವಬಲ್ ಆಗಿ ನಾವು ಕನಸು ಕಾಣ್ಬೇಕು. ಯಾವ ತರ ಕನಸು ಕಾಣ್ಬೇಕು ಅಂತ, ಆ ಕನಸನ್ನ ನಮ್ಗೆ ಪೂರ್ತಿಯಾಗಿ ನಿಭಾಯಿಸಕ್ ಆಗುವಂತಹ ಕನಸನ್ನ ಕಾಣ್ಬೇಕು. ಸೊ ಆ ಕನಸು ಕಂಡ ಮೇಲೆ ಅದನ್ನ ಪೂರ್ತಿಯಾಗಿ ನಾವು ಅದನ್ನ ಪೂರ್ತಿಗೊಳಿಸಬೇಕು. ಅದಾದ್ಮೇಲೆ ನೋಡೋರಿಗೆ ಅಚೀವರ್ ಆಗಿ ನಾವು ಕಾಣಿಸ್ಬೇಕು, ಓಕೆನಾ. ಸೊ ಅದರಲ್ಲಿ ಕನಸಲ್ಲಿ ಫಸ್ಟ್ ಬರುತ್ತೆ. ಸೊ ಡ್ರೀಮ್ಸ್, ಕನಸು ಏನು, ಡೆಡಿಕೇಶನ್, ಸಮರ್ಪಣೆ.
ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಎಜುಕೇಶನ್, ಕಲಿಯುವಿಕೆ, ಆಟಿಟ್ಯೂಡ್, ಸಹಾನುಭೂತಿ, ಮೋಟಿವೇಶನ್ ಇನ್ನೊಬ್ಬರಿಗೆ ನಾವು ಕಲಿಸೋ ಅಂತದ್ದು. ಓಕೆನಾ? ಸೊ ನೆಕ್ಸ್ಟ್ ಬಂದ್ರೆ, ಸೊ ಡ್ರೀಮ್ಸ್ ಅಲ್ಲಿ ಎಲ್ಲದರಲ್ಲೂ ಇಲ್ಲಿ ಸ್ಟೆಪ್ಸ್ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್. ಕನ್ಸ್ ಕಂಡ್ರೆ ಈಗ ಏನ್ ಹೇಳ್ತಾರೆ, ಕನ್ಸು ಏನಂದ್ರೆ ಬಾಯಿಗೂ ಬಾಲಕ್ಕೂ ವ್ಯತ್ಯಾಸ ಇಲ್ದಲೇ ಹೇಳೋದು, ಮಾತಾಡೋದು ಅಂತ ನಮ್ಗೆ ನಮ್ ಲೀಡರ್ಸ್ ಹೇಳ್ತಾ ಇರ್ತಾರೆ. ಸೊ ನಮ್ ಕನ್ಸು ಕೂಡ ಹೆಂಗಿರ್ಬೇಕು ಅಂದ್ರೆ ರಿಯಲಿಸ್ಟಿಕ್ ಆಗಿರ್ಬೇಕು. ನಾವು ಕಾಣೋ ಕನ್ಸು ಯಾವ ದಿನದಿಂದ ಎಷ್ಟು ತಿಂಗಳಿಂದ ಎಷ್ಟು ತಿಂಗಳಿಗೆ ಏನನ್ನ ಮಾಡಬಹುದು. ಸೊ ಆತರ ಇಲ್ಲಿ 3 ಸ್ಟೆಪ್ ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಡ್ರೀಮ್ಸ್, ಮಿಡ್ ಟರ್ಮ್ ಡ್ರೀಮ್ಸ್ ಅಂಡ್ ಲಾಂಗ್ ಟರ್ಮ್ ಡ್ರೀಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್, ಶಾರ್ಟ್ ಟರ್ಮ್ ಡ್ರೀಮ್ಸ್ ಅಲ್ಲಿ ಏನೇನ್ ಮಾಡ್ಬೋದು, ಕೆಲವು ತಿಂಗಳಲ್ಲಿ ಏನೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಫ್ರೆಂಡ್ಸ್ 3 ರಿಂದ 6 ತಿಂಗಳ ತನಕ ಬಂದ ತಕ್ಷಣ ನಾನು ಲಕ್ಷಗಟ್ಟಲೆ ದುಡಿತೀನಿ, ನಾನು ಆ ಮನೆ ಮಾಡ್ತೀನಿ, ಈ ಮನೆ ಮಾಡ್ತೀನಿ. ಸೊ ಅದೆಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ ಫೇಕ್ ಮೋಟಿವೇಶನ್ ಆಗ್ಬಿಡುತ್ತೆ. ಸೊ ರಿಯಲಿಸ್ಟಿಕ್ ನಾವ್ ಹೇಳೋದು ರಿಯಲ್ ಆಗಿರ್ಬೇಕು. ಸೊ ನಾವೇನ್ ಕನ್ಸ್ ಕಾಣ್ಬೋದು, 3 ರಿಂದ 6 ತಿಂಗಳಲ್ಲಿ ಏನ್ ಕನ್ಸ್, ಒಂದು ಯಾರಿಗೋ ಮೊಬೈಲ್ ಇರಲ್ಲ, ಸೊ ಒಂದ್ ಸಣ್ಣ ಪುಟ್ಟ ಮೊಬೈಲ್ ತಗೋಬಹುದು, ಒಂದ್ ಚಿಕ್ಕ ಲ್ಯಾಪ್ಟಾಪ್ ತಗೋಬಹುದು ಪ್ರೆಸೆಂಟೇಶನ್ಗೆ, ಅಲ್ಪ ಸ್ವಲ್ಪ ಚಿನ್ನ ತಗೋಬಹುದು, ಯಾರೋ ಬಾಡಿಗೆ ಮನೇಲಿ ಇದ್ದಾರೆ ಅವ್ರ ರೆಂಟ್ ಮನೆ ಮಾಡ್ಕೋಬಹುದು. ಸೊ ನಮ್ಗೆ ಫೀಲ್ಡ್ ವರ್ಕ್ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಹೋಗಿದ ತಕ್ಷಣ ಕಾರ್ ತಗೊಂಡ್ರೆ ಆಗಲ್ಲ, ಡ್ರೈವಿಂಗ್ ಕಲ್ತಿರ್ಬೇಕು. ಸೊ ಅದಕ್ಕೆ ಫಸ್ಟ್ ಒಂದು ಸ್ಕೂಟಿ ತಗೊಳ್ಳೋಣ, ಫೀಲ್ಡ್ ವರ್ಕ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. 3 ರಿಂದ 6 ತಿಂಗಳ ತನಕ ಇದನ್ನ ಕನ್ಸ್ ತರ ಒಂದ್ ಪಟ್ಟಿ ಮಾಡಿ, ಗೋಲ್ ಮಾಡಿ, ಕನಸನ್ನ ಕಟ್ಟಿ ಒಂದ್ ಪಟ್ಟಿ ಮಾಡಿ, ಮನೆ ನಾವೆಲ್ಲಿರ್ತೀವಿ ಅಲ್ಲಿ ಅದನ್ನ ಗೋಡೆಲ್ ಅಂಟಿಸಿ ಅಂತ ಹೇಳ್ತಾರೆ. ಸೊ ಫ್ರೆಶರ್ಸ್ ಯಾರಿದ್ದೀರಾ, 3 to 6 ಮಂತ್ ಅಲ್ಲಿ ಇಷ್ಟನ್ನ ಆರಾಮಲ್ಲಿ ನೀವು ಮಾಡ್ಬೋದು. ಅದೇ ತರ ಒಂದ್ ವರ್ಷದಿಂದ 2 ವರ್ಷ ತನಕ ಏನೇನ್ ಮಾಡ್ಬಹುದು, ಇಲ್ಲಿ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡಿದ್ದೆ ಆಗಿದ್ರೆ, ಸಿಸ್ಟಮ್ ಪ್ರಕಾರ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡಿದ್ದೆ ಆದ್ರೆ 1 ರಿಂದ 2 ವರ್ಷ ತನಕ ಒಂದು ಸೂಪರ್ ಆಗಿರುವಂತಹ ಆಪಲ್ ಮೊಬೈಲ್ ತಗೋಬಹುದು, ಸ್ಮಾರ್ಟ್ ಫೋನ್ ತಗೋಬಹುದು, ಸ್ವಲ್ಪ ಚಿನ್ನ ತಗೋಬಹುದು, ಅದೇ ತರ ಒಂದು ಚಿಕ್ಕ ಪುಟ್ಟ ಮನೆ ತಗೋಬಹುದು, ಅದೇ ತರ ಡ್ರೀಮ್ ಕಾರ್ ಅಲ್ಲ ಆದ್ರೂ ಕೂಡ ಒಂದ್ ಕಾರ್ ಅಂತೂ ಪರ್ಚೇಸ್ ಮಾಡ್ಬೋದು. ಇದು 1 ರಿಂದ 2 ವರ್ಷಕ್ಕೆ ನಾವು ಮಾಡುವಂಥದ್ದು. ಸೊ ಅದೇ ತರ ನೆಕ್ಸ್ಟ್ ಬಂದ್ರೆ 3 ರಿಂದ 5 ವರ್ಷಕ್ಕೆ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಯಾವ ಹೀರೋ, ಬೇರೆ ಯಾವ್ದು ಬಿಸ್ನೆಸ್ ಮ್ಯಾನ್, ಇಂಡಿಯಾದಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್, ವರ್ಲ್ಡ್ ಅಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್, ಅವಷ್ಟು ದುಡ್ಡು ಮಾಡಿದ್ದಾರೆ. ಸೊ ಅದು ಯಾವ್ದು ಬೇಡ, ವಿ ಸ್ಟಾರ್ ಅಲ್ಲಿ ನಮ್ಗೆ ಬೇರೆಯವರು ಬೇಕಾಗೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೊತೆನೆ ಹೀರೋಗಳಿದ್ದಾರೆ, ನಮ್ಮ ಜೊತೆನೆ ಹೀರೋಯಿನ್ ಇದ್ದಾರೆ. ಇಲ್ಲಿ ನಮ್ ಕಣ್ಣೆದುರಿಗೆ ಇರೋರು ಅಚೀವ್ ಮಾಡಿ ಬೆಳೆದಂತಹ ವ್ಯಕ್ತಿಗಳು ನಮ್ಮಲ್ಲೇ ಇದ್ದಾರೆ. ನಾವ್ ಯಾರನ್ನೋ ಹೇಳಿ ಮೋಟಿವೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಬಿಗ್ ಮನೆ ಏನಿದೆ, ಕೋಟಿಗಟ್ಟಲೆ ಮನೆ, ನಮ್ಮ ಸಂತೋಷ್ ಪಾಟೀಲ್ ಸರ್ ವಿ ಸ್ಟಾರ್ ವೆಲ್ನೆಸ್ ದುಡ್ಡಲ್ಲೇ ಕಟ್ಟಿರುವಂತಹ 1.5 ರಿಂದ 2 ಕೋಟಿ ಮನೆ ಇದೆ. ಅದೇ ತರ ಹೊಸದಾಗಿ ಕಟ್ಟಿರುವಂತಹ ಸಂತೋಷ್ ಪಾಟೀಲ್ ಸರ್, ನನ್ಗೆ ಗೊತ್ತಿದ್ದಂಗೆ ಸೊ ಯಾವಾಗ್ಲೂ ಅವ್ರು ಗೋಲ್ ಬರೀತಾ ಇದ್ರು. ನಮ್ಗೆ FIM ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಳಕ್ ಬರ್ತಾ ಇದ್ದಾಗ ನನ್ ಗೋಲ್ ಏನಿದೆ, ಕೋಟಿಗಟ್ಟಲೆ ಮನೆ ಇದೆ, ಸೊ ಇದು ನನ್ನ ಗೋಲ್. ಸೊ 1.5 ರಿಂದ 2 ಕೋಟಿ ಆಗುತ್ತೆ, ಈ ಮನೆನೇ ನನ್ ಗೋಲ್ ಅಂತ 2 ವರ್ಷ ಹಿಂದೆ, 1.5 ವರ್ಷ ಹಿಂದೆ ನಾನು ಕೇಳ್ತಾ ಇದ್ದೆ. ಸೊ ಅದು ಪ್ರತ್ಯಕ್ಷವಾಗಿ ಇವತ್ತಾಗಿದೆ. ಯಾಕೆಂದ್ರೆ ಇದೇ ಊರಲ್ಲಿ ಇರೋದ್ರಿಂದ ನಾವು ನೋಡಿದೀವಿ. ಆದಷ್ಟು ಬೇಗ ಅದು ಓಪನಿಂಗ್ ಸೆರೆಮನಿ ಕೂಡ ಇದೆ ಅಂತ ಸರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಇದೆ. ನಮ್ಮಲ್ಲಿ ಇರೋ ಅಂತವ್ರು ಯಾವ ಹೀರೋಗಳಿಗೂ ಕಡಿಮೆ ಇಲ್ಲ. ಸೊ ಚಿನ್ನ ಅಂತ ಬಂದಾಗ ಟೈಪ್ ಮಾಡಿ ಫ್ರೆಂಡ್ಸ್, ಚಿನ್ನ ಅಂತ ಬಂದ್ರೆ ಯಾರು ನೆನಪಿಗೆ ಬರ್ತಾರೆ ನಿಮ್ಗೆ ವಿ ಸ್ಟಾರ್ ಅಲ್ಲಿ? ಗೋಲ್ಡ್, ಯಾವ ಗೋಲ್ಡ್ ಅಂಗಡಿನೂ ನೆನ್ಪು ಮಾಡ್ಕೋಬೇಡಿ, ಪಟ ಅಂತ ಟೈಪ್ ಮಾಡಿ. ಚಿನ್ನ ಅಂತ ಬಂದ್ರೆ, ಗೋಲ್ಡ್ ಅಂತ ಬಂದ್ರೆ ಅಚೀವ್ ಮಾಡಿರೋ ಅಂತವ್ರು ನಿಮಗೆ ಯಾರು ನೆನಪಿಗೆ ಬರ್ತಾರೆ? ಸೂಪರ್. ಸೊ ಕೆಜಿಗಟ್ಲೆ ಚಿನ್ನನ ಸ್ಟೇಜಿಗೆ ಬಂದಾಗ ನೋಡ್ಬೇಕು, ಪಳ ಅಂತ ಹೊಳಿತಾ ಇರುತ್ತೆ. ಸೊ ನಿಜವಾಗ್ಲೂ ಅದು ನಮ್ಮ ರೂಬಿ ಡೈಮಂಡ್ ಕಂಪ್ಲೀಟ್, ಡಬಲ್ ಡೈಮಂಡ್ ಕಂಪ್ಲೀಟ್ ಮಾಡಿರುವಂತಹ ನಮ್ಮ ಗುಲ್ನಾಸ್ ಮೇಡಮ್, ಶಬೀನಾ ಮೇಡಮ್, ನಿಜವಾಗ್ಲೂ ಇವರು ಎಲ್ಲಾ ಲೇಡೀಸ್ ಗಳಿಗೂ ಮಾದರಿಯಾಗಿದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಲಕ್ಷ ಅಲ್ಲ ಕೋಟಿಗಟ್ಲೆ ಅರ್ನ್ ಮಾಡಬಹುದು ಅನ್ನೋದನ್ನ ಕನಸನ್ನ ನನಸು ಮಾಡಿ ಪ್ರತ್ಯಕ್ಷವಾಗಿ ತೋರಿಸಿರುವಂತಹ ಸಾಕ್ಷಿಗಳು. ಯಾಕಂದ್ರೆ ನೀವೆಲ್ಲರೂ ಕೂಡ ನೋಡಿದೀರಾ, ಇದು ಯಾವುದೇ ಮೋಟಿವೇಶನ್ ಅಲ್ಲ, ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲ. ಅದೇ ತರ ಅರ್ಧ ಕೆಜಿಯಿಂದ 1 kg 1.5 kg ಗೋಲ್ಡ್ ಅವ್ರ ಹತ್ರ ಇದೆ. ಸೊ ಅದನ್ನ ನಾವು ನೋಡಿದೀವಿ, ಅದನ್ನ ಹಾಕೊಂಡ್ ಬರ್ತಾರೆ. ಕನಸನ್ನ ಯಾವ ತರ ನನಸು ಮಾಡ್ಕೋಬಹುದು ಇಂಡಸ್ಟ್ರಿನೇ ಅಂತ. ಸೊ ವರ್ಲ್ಡ್ ಕ್ಲಾಸ್ ಕಾರ್, ಸೊ ಇದನ್ನು ಬೇಗ ಟೈಪ್ ಮಾಡಿ. 1.5 ಕೋಟಿ ಕಾರ್ನ ಬೇರೆ ಯಾವ್ದೋ ಹೀರೋ ಯಶ್ ಆಗ್ಲಿ ಇವ್ರಾಗ್ಲಿ ತಗೊಂಡಿರೋ ಮ್ಯಾಟ್ರೇ ನಮಗ್ ಬೇಡ. ಸೊ ಕಂಪನಿಯಲ್ಲಿ ಫಸ್ಟ್ ರೂಬಿ ಡೈಮಂಡ್ ಅಚೀವ್ಮೆಂಟ್ ಮಾಡಿರುವಂತಹ ಮಿಸ್ಟರ್ ಮಹಿ ಸರ್, ಅದೇ ತರ ಸೆಕೆಂಡ್ ರೂಬಿ ಡೈಮಂಡ್ ಅಚೀವ್ಮೆಂಟ್ ಮಾಡಿರುವಂತಹ ಸಂತೋಷ್ ಪಾಟೀಲ್ ಸರ್ ಹತ್ರ ವರ್ಲ್ಡ್ ಕ್ಲಾಸ್ ಕಾರ್ ಇದೆ. ಸೊ ವಿ ಸ್ಟಾರ್ ವೆಲ್ನೆಸ್ ಅಲ್ಲೇ ಇಂತಹ ಲೆಜೆಂಡರಿ ಹೀರೋಗಳು ನಮ್ ಕಣ್ಣೆದುರಿಗೆ ಇದ್ದಾರೆ.
ಅಂತವ್ರನ್ನೇ ನೋಡಿ ನಾವು ಬೆಳೆಯಕ್ಕೆ ತುಂಬಾ ಈಸಿ ಆಗತ್ತೆ. ಇಲ್ಲಿ ತುಂಬಾ ಈಸಿ ಏನಕ್ಕೆ ಅಂತ ಹೇಳಿದ್ರೆ, ಯಾರೋ ಮನ್ಸಲ್ಲಿ ಇರುತ್ತಲ್ಲ, ಆಗುತ್ತಾ ಹೋಗುತ್ತಾ ಕೂರ್ಸಿದ್ರನೆ ಈ ಸಿಸ್ಟಮ್ ಅಲ್ಲಿ ಕೂರಿಸ್ಬೇಡಿ, ಬರುತ್ತೆ ಆಗುತ್ತೆ ಅನ್ನೋದು ಅವ್ರಿಗೆ ಕ್ಲಿಯರ್ ಆಗ್ಬಿಡುತ್ತೆ. ಸೂಪರ್ ಆಗಿರುವಂತಹ 2 ಕಾರುಗಳು ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಇನ್ನು ಬೇರೆ ಬೇರೆ ಲೀಡರ್ಸ್ ಗಳು ಕಾರ್ ತಗೊಂಡಿದ್ದಾರೆ. ಸಾರಿ. ಸೊ ನಮ್ಮ ಸಾಗರ್ ಸರ್ ತಗೊಂಡಿದ್ದಾರೆ, ನಮ್ಮ ಇನ್ನು ಗುಲ್ಬರ್ಗದವ್ರೊಬ್ರು ತಗೊಂಡಿದ್ದಾರೆ, ಸಾರಿ ಹೆಸರು ನೆನಪಿಗೆ ಬರ್ತಾ ಇಲ್ಲ. ಸೊ ಸೂಪರ್ ಆಗಿ ವರ್ಲ್ಡ್ ಕ್ಲಾಸ್ ಕಾರ್ಗಳನ್ನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಅಚೀವ್ ಆದವರು 6 ಅಚೀವ್ ಸಾಗರ್ ಅಂತ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಮೇಡಮ್. ಸೊ ಅದೇ ತರ ಇಲ್ಲಿ ಅಚೀವ್ ಆದವರು 6th ರ್ಯಾಂಕ್ ಇಂದ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಸೂಪರ್ ಆಗಿ ಯಾವ ತರ ಟ್ರಿಪ್ ಇದೆ ಅಂದ್ರೆ, ಇವಾಗ ಏನು ರೂಬಿ ಡೈಮಂಡ್ ತನಕ ಹೋಗಿದ್ದಾರೆ, ಡಬಲ್ ಡೈಮಂಡ್ ತನಕ ಹೋಗಿದ್ದಾರೆ. ಅವ್ರನ್ನ ಕೂರಿಸ್ಕೊಂಡು ಒಂದ್ಸರಿ ಕೇಳ್ಬಿಟ್ರೆ ಎಷ್ಟು ಟ್ರಿಪ್ ಮಾಡಿದಾರೆ ಅಂದ್ರೆ ಬೇರೆ ಎಣಿಕೆ ಎಲ್ಲ. ಅವ್ರು ನೆನ್ಪು ಮಾಡ್ಬೇಕು, ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ, ಅಲ್ಲಿ ಬಂದ್ವಿ, ಇಲ್ಲಿ ಬಂದ್ವಿ, ಇಲ್ಲೋದ್ವಿ. ಡಿಯರ್ ಫ್ರೆಂಡ್ಸ್, ಕನಸನ್ನ ಕಾಣ್ಬೇಕು ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಲೋಹಿತ್ ಸರ್, ಥ್ಯಾಂಕ್ ಯು. ಸೊ ಲೋಹಿತ್ ಸರ್ ಕೂಡ ಕಾರ್ ತಗೊಂಡಿದ್ದಾರೆ, ಉಷಾ ಮೇಡಮ್ ಕೂಡ ತಗೊಂಡಿದ್ದಾರೆ. ಸೊ ಓಕೆನಾ, ಈ ಕನಸನ್ನ ನನಸು ಮಾಡ್ಕೋಬೇಕು ಅಂದ್ರೆ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಇಂಡಸ್ಟ್ರಿ MLM ಮಾರ್ಕೆಟಿಂಗ್ ಬಂದಾಗ ಕನಸನ್ನ ನನಸು ಯಾವ ತರ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿ ನಮ್ಮಲ್ಲೇ ಇದ್ದಾರೆ. ಸೊ ಅದೇ ತರ ಮಿಡ್ ಟೈಮ್, ಶಾರ್ಟ್ ಟೈಮ್, ಲಾಂಗ್ ಟರ್ಮ್, ಸೊ ಈ ಎಲ್ಲಾ ಲೀಸ್ಟ್ಗಳು ಕೂಡ ನಮ್ಮಲ್ಲೇ ಇದೆ. ನಮಗೆ ಬೇರೆ ಯಾರು ಬೇಕಾಗಿಲ್ಲ. ಸೊ ಇವರೇ ನಮ್ಗೆ ಮಾದರಿಯಾಗಿದ್ದಾರೆ ನಾವು ಗೆಲ್ಲಕ್ಕೆ. ಓಕೆನಾ, ಥ್ಯಾಂಕ್ ಯು. ನೆಕ್ಸ್ಟ್ ಸರ್. ಸೊ ಲೀಸ್ಟ್, ಇದೆಲ್ಲ ಕನಸು ಕಂಡಿದಾರಲ್ವಾ, ಸೊ ಅವ್ರಿಗೆ ಲೀಸ್ಟ್ ಮಾಡಿಸ್ಬೇಕು. ಇವಾಗ ನಾವೇ ಕನಸನ್ನ ತೋರ್ಸಾಗಿದೆ, ಸೊ ಕನಸನ್ನ ಪೂರ್ತಿ ಮಾಡ್ಬೇಕಲ್ವಾ. ಸೊ ಯಾವ ತರ ಮಾಡ್ಬೇಕು? ಲೆಟ್ಸ್ ಇನ್ವೆಸ್ಟ್ ಅಮೌಂಟ್ ಟುಡೇ. ಸೊ ಬನ್ನಿ ಇನ್ವೆಸ್ಟ್ ಮಾಡೋಣ ನಾವೆಲ್ಲರೂ ಸೇರಿ ಅಂತ. ಓಕೆನಾ. ಸೊ ಅದೇ ತರ ನೆಕ್ಸ್ಟ್, ಸೊ ಲೀಸ್ಟ್ ಅಲ್ಲೂ ಕೂಡ 3 ಫಾರ್ಮ್ ಇದೆ. ಓಕೆನಾ, ಹಾಟ್, ವಾರ್ಮ್ ಮತ್ತೆ ಕೋಲ್ಡ್ ಅಂತ. ಓಕೆ, ಸೊ ಇಲ್ಲಿ ಕೂಡ 3 ಇದೆ. ಸಿಸ್ಟಮ್, ಡಿಯರ್ ಫ್ರೆಂಡ್ಸ್, ಎಲ್ಲದಕ್ಕೂ ಸಿಸ್ಟಮ್ ಯಾವ ತರ ಕ್ರಿಯೇಟ್ ಮಾಡಿದೆ ಅಂದ್ರೆ, ಲಿಸ್ಟ್ ಮಾಡುವಾಗ ರಿಲೇಟಿವ್ ಫಾಸ್ಟ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೊತೆ ಇರುವಂತಹ ನಮ್ಮ ಸಂಬಂಧಿಕರು ನಮ್ಮನ್ನ ತುಂಬಾ ವರ್ಷದಿಂದ ನೋಡಿರ್ತಾರೆ, ನಮ್ಮ ಮಾತಿಗೆ ಅವರು ಬೆಲೆ ಕೊಡ್ತಾರೆ. ಸೊ ನಮ್ ಜೊತೆ ಇದ್ರೆ ಇವ್ರು ನಿಜನೇ ಹೇಳಿದ್ದಾರೆ, ಇವ್ರು ಏನ್ ಬೆಳೀತಾ ಇದ್ದಾರೆ, ಇವ್ರು ನಮ್ಮನ್ನ ಬೆಳೆಸ್ತಾರೆ, ನಮ್ಗೆ ಇವ್ರ ಜೊತೆ ಇದೆ, ನಾವು ಗೆಲ್ತೀವಿ ಅಂತ ಫಸ್ಟ್ ನಂಬೋದು ಯಾರು ಅಂತ ಹೇಳಿದ್ರೆ ನಮ್ಮ ರಿಲೇಟಿವ್. ಸೊ ಅವರಿಗೆ ಫಸ್ಟ್ ಲಿಸ್ಟ್ ಮಾಡ್ಬೇಕು. ಅವರು ಕಾಂಟ್ಯಾಕ್ಟ್ ಲಿಸ್ಟ್ ಇಮಿಡಿಯೇಟ್ ಮಾಡಿಸಿದ್ರೆ 90% ಸಕ್ಸಸ್ ಆಗುವಂತಹ 90% ಸಕ್ಸಸ್ ಆಗುತ್ತೆ. ಸೊ ಅದೇ ತರ ನೆಕ್ಸ್ಟ್ ಲಿಸ್ಟ್ ಬಂದ್ರೆ ಫ್ರೆಂಡ್ಸ್. ನಮ್ ಜೊತೆ ಇರುವಂತಹ ಫ್ರೆಂಡ್ಸ್ ಯಾವ ತರ ಇರ್ತಾರೆ ಅಂದ್ರೆ, ನಮ್ಮನ್ನ ಕಂಪ್ಲೀಟ್ ಆಗಿ ನಂಬೋರು ನಮ್ಮ ಫ್ರೆಂಡ್ಸ್. ಸೊ ಇವರಿಗೂ ಕೂಡ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಲಿಸ್ಟ್ ಮಾಡಬೇಕು. ಸೊ ಅವರು ಕೂಡ 60% ಲಾಗಿನ್ ಆಗ್ತಾರೆ, ನಮ್ ಜೊತೆ ಬಿಸ್ನೆಸ್ ಮಾಡಕ್ಕೆ ರೆಡಿ ಆಗ್ತಾರೆ. ಅದೇ ತರ ಅನ್ನೋನ್ ಪರ್ಸನ್ಸ್ ನಾವು ಫೈಂಡ್ ಔಟ್ ಮಾಡಂಗಿಲ್ಲ, ಇವ್ರು ಯಾರೋ ನಮ್ಗೆ ಗೊತ್ತೇ ಇಲ್ಲ, ಅನ್ನೋನ್ ಪರ್ಸನ್ ಇದಾರೆ, ಇವ್ರಿಗೆ ಯಾಕೆ ನಾವು ಹೆಂಗ್ ಆಪರ್ಚುನಿಟಿ ಕೊಡೋದು ಅಂತ ಅನ್ಕೊಳಂಗೇ ಇಲ್ಲ. ಸೊ ಅವರಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿ ನಾವು ಇದನ್ನ ನಮ್ಮ ಸಬ್ಜೆಕ್ಟ್ಗೆ ನಮ್ಮ ಡ್ರೀಮ್ಸ್ ಬರ್ಸಿ ಲೀಸ್ಟ್ ಅಲ್ಲಿ ಕರ್ಕೊಂಡ್ ಬಂದ್ರೆ, ಸೊ ಅವರು ಕೂಡ 10% ನಮ್ ಜೊತೆ ಬಿಸ್ನೆಸ್ ಮಾಡಕ್ಕೆ ರೆಡಿ ಆಗ್ತಾರೆ. ಓಕೆನಾ. ಲಿಸ್ಟ್ ಅಲ್ಲೂ ಕೂಡ 3 ತರ ಲಿಸ್ಟ್ ಇದೆ. 3 ಟೈಪ್ ಆಫ್ ಸೊ ಇನ್ವಿಟೇಷನ್. ಸೊ ನಾವು ಕೊಡೋ ಇನ್ವಿಟೇಷನ್ ಹೆಂಗಿರ್ಬೇಕು ಅವರಿಗೆ ಅಂತ. ಸೊ ಯಾವಾಗ್ಲೂ ಅಷ್ಟೇ ಫ್ರೆಂಡ್ಸ್, ಒಂದು ಬಿಗ್ ಆಪರ್ಚುನಿಟಿನ ನಾವು ಒಬ್ಬರಿಗೆ ಕೊಡ್ತಾ ಇದ್ದೀವಿ. ಸೊ ಒಂದು ದೊಡ್ಡ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ, ನಾವು ಬಿಗ್ ಆಗಿ ಅವ್ರ ಹತ್ರ ಮಾತಾಡ್ಬೇಕೇ ಹೊರತು ಬೆಗ್ ಮಾಡಬಾರ್ದು. ಓಕೆನಾ. ಸೊ ಯಾಕೆ ಅಂತ ಹೇಳಿದ್ರೆ, 100 ಕೋಟಿ ಪ್ರಾಜೆಕ್ಟ್ ನ ಅವ್ರ ಎದಕ್ ತಗೊಂಡೋಗ್ತಾ ಇದೀವಿ. ಸೊ 100 ಕೋಟಿ ಪ್ರಾಜೆಕ್ಟ್ ನ ತಗೊಂಡೋಗ್ತಾ ಇದೀವಿ, ಅವರಿಗೆ 100 ಕೋಟಿನ ಗಳಿಸೋಂತ ಅವಕಾಶವನ್ನ ನಾವು ಕೊಡ್ತಾ ಇದೀವಿ. ನಮ್ದು ಆಟಿಟ್ಯೂಡ್ ಹೆಂಗಿರ್ಬೇಕಂದ್ರೆ, ಗಿವಿಂಗ್ ಆಟಿಟ್ಯೂಡ್ ತುಂಬಾ ಸ್ಟ್ಯಾಂಡರ್ಡ್ ಆಗಿ ನಾವು ಅವಕಾಶ ಕೊಡೋರಾಗಿ, ಒಂದು ಹ್ಯಾಂಡ್ ಶೇಕ್ ಕೊಡುವಾಗ್ಲೂ ಕೂಡ ಬನ್ನಿ ಜೊತೆಲಿ ಕೆಲಸ ಮಾಡೋಣ ಅಂತ ಹೇಳುವಾಗ್ಲೂ ಅದರಲ್ಲೂ ಒಂದು ಗತ್ತು ಗಾಂಭೀರ್ಯ ಇರಬೇಕು. ಯಾಕಂದ್ರೆ ನಾವು ಪ್ರಾಜೆಕ್ಟ್ ಕೊಡ್ತಾ ಇರೋದು 100 ಕೋಟಿದು. ಸೊ ಬಿಗ್ ಆಗಿ ನಮ್ಮ ಇನ್ವಿಟೇಷನ್ ಕೊಡ್ಬೇಕೇ ಹೊರತು ಬೇಗ್ ಮಾಡಬಾರ್ದು. ಸೊ ಅದ್ರಲ್ಲಿ ಇನ್ನೂ ಒಂದಿದೆ, ಅದೇ ತರ ಶೋಧಿ ಪ್ಲಾನ್. ಓಕೆ, ಶೋಧಿ ಪ್ಲಾನ್ ಯಾವ ತರ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಾಯ್ತು, ಸೊ ಅವರಲ್ಲಿ ಭರವಸೆ ಮೂಡ್ಸಾಯ್ತು, ಅದಾದ್ಮೇಲೆ ಶೋಧಿ ಪ್ಲಾನ್ ಶೋ ಮಾಡುವಾಗ ಏನೇನು ಚೇಂಜಸ್ ಮಾಡ್ಕೋಬೇಕು. ಯಾರೇ ಆಗಿರ್ಲಿ, ನಮ್ಮ ಫ್ರೆಂಡ್ಸ್ ಆಗಿರ್ಲಿ, ರಿಲೇಟಿವ್ ಆಗಿರ್ಲಿ, ಅನ್ನೋನ್ ಪರ್ಸನ್ ಆಗಿರ್ಲಿ. ಸೊ ನಾವು ಯಾವ ತರ ಚೇಂಜಸ್ ಆಗ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಡ್ರೆಸ್ ಕೋಡ್ ಇಲ್ಲಿ ಕೆಲವೊಂದು ಸೀಕ್ರೆಟ್ಸ್ ಇದೆ, ಕೆಲವೊಂದು ಸಣ್ಣ ಪುಟ್ಟ ಹೊಸಬ್ರಿಗೆ ಇದು ಬೇಕಾಗುತ್ತೆ.
ಸೊ ಡ್ರೆಸ್ ಕೋಡ್ ಹೇಗಿರ್ಬೇಕು ಅಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಪಂಚೆ ಹಾಕೊಂಡು ಶರ್ಟ್ ಹಾಕೊಂಡು ಅಂತ ಎಲ್ಲೋ ಮೈಂಡಿಗೆ ಬಂದಾಗ ನಾವು ಒಂದು ಅನ್ಕೋಬೇಕು ನಮ್ ಡ್ರೆಸ್ ಕೋಡ್. ಈಗ ಕೆಲವು ಶಾಪ್ಗಳಿಗೆ ಹೋಗಿ ಮಾಲ್ಗಳಿಗೆ ಹೋಗಿ ಅಲ್ಲಿ ಸಾವಿರಾರು ಗಟ್ಲೆ ಡ್ರೆಸ್ಸಿಗೆಲ್ಲ ಕೊಡ್ಬೇಕಂತ ಇಲ್ಲ ಫ್ರೆಂಡ್ಸ್. ಇದು ಚಿಕ್ಕ ಟಿಪ್ಸ್ ನನ್ ಕಡೆಯಿಂದ. ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ರೇಂಜ್ ಎಷ್ಟಿದೆ ಅದನ್ನ ಕೇಳ್ತಾರೆ ಅವ್ರು, ಯಾವ ರೇಂಜ್ ಅಲ್ಲಿ ತಗೊಳ್ತೀರಾ ಅಂತ. ಅವ್ರಿಗೆ ಪರ್ಚೇಸ್ ಮಾಡೋರಿಗೆ ಒಂದೇ ಹೇಳ್ಬೇಕಾಗಿರೋದು, ನಾನು ಒಳ್ಳೆ ಬಿಸ್ನೆಸ್ ಅಲ್ಲಿ ಇದ್ದೀನಿ, ಐ ಆಮ್ ಎ ಬಿಸ್ನೆಸ್ ವುಮೆನ್, ಸೊ ನನ್ಗೆ ಬೇಕಾಗಿರುವಂತ ಸಲ್ವರ್ ಮತ್ತೆ ಸ್ಯಾರಿ ಬಿಸ್ನೆಸ್ ಗೆ ಹಾಕುವಂತದ್ದು ಇರ್ಬೇಕು ಅಂತ ಕೇಳಿ. ಸೊ ಬಿಸ್ನೆಸ್ ಗೆ ರಿಲೇಟೆಡ್ ಆಗಿರುವಂತಹ ಬಟ್ಟೆಗಳನ್ನೇ ಅವ್ರು ಕೊಡ್ತಾರೆ. ಸೊ ಅವರು ಅಲ್ಲಿ ನಿಮ್ಗೆ ಮನಿ ಮ್ಯಾಟ್ರ್ ಆಗಿರಲ್ಲ, ಓಕೆನಾ, ಅಲ್ಲಿ ಮನಿ ಮ್ಯಾಟ್ರ್ ಆಗಿರಲ್ಲ, ಸೆಲೆಕ್ಷನ್ ಮ್ಯಾಟ್ರ್ ಆಗಿರುತ್ತೆ. ಸೊ ಅದೇ ತರ ಇನ್ ಮುಂದೆ ಯಾರೇ ಹೋಗಿ ನಾನು ಬಿಸ್ನೆಸ್ ಅಲ್ಲಿ ಇದ್ದೀನಿ, ಸೂಪರ್ ಆಗಿ MLM ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀನಿ, ಸೊ ನನ್ಗೆ ಬೇಕಾಗಿರುವಂತಹ ಸಲ್ವಾರ್ ಕೊಡಿ, ನನ್ಗೆ ಬೇಕಾಗಿರುವಂತಹ ಸ್ಯಾರಿ ಕೊಡಿ ಅಂತ ಹೇಳಿ ನೀವೇನ್ ಚಾಯ್ಸ್ ಮಾಡೋದ್ ಬೇಡ, ಅವರೇ ಮಾಡ್ತಾರೆ. ಮನಿ ನೀವು ಚಾಯ್ಸ್ ಮಾಡಿ, ಕಲರ್ ನೀವು ಚಾಯ್ಸ್ ಮಾಡಿ. ಸೊ ಸೂಪರ್ ಆಗಿರುವಂತಹ ಡ್ರೆಸ್ ಕೋಡ್ ನ ನಾವು ಮಾಡ್ಕೊಂಡು ಹೋಗ್ಬೇಕು. ಸೊ ಅದನ್ನ ನಾವು ಮೇಂಟೈನ್ ಮಾಡ್ಬೇಕು. ಅದೇ ತರ ಟೈಮ್ ಪಂಚಾಲಿಟಿ. ಈಗ ಕೆಲವರಿಗೆ ಏನ್ ಹೇಳೋದು ಗೊತ್ತಾ, ನಾವು ಇನ್ ಕೇಸ್ ಯಾರಿಗೋ ಒಬ್ರಿಗೆ ಪ್ಲಾನ್ ಪ್ರೆಸೆಂಟೇಶನ್ ಮಾಡ್ಬೇಕು, 4 ಗಂಟೆಗೆ ಬನ್ನಿ ಅಂತ ಹೇಳೋದು ಅವರಿಗೆ. ಸೊ ನಾವು ಹೋಗೋದು 5 ಗಂಟೆಗೆ. ಸೊ ಈ ತಪ್ಪನ್ನ ಯಾವತ್ತೂ ಮಾಡಬಾರ್ದು. ಅವ್ರು 4 ಗಂಟೆಗೆ ಪ್ಲಾನ್ ಪ್ರೆಸೆಂಟೇಶನ್ ತಗೊಳಕ್ ಬರ್ತಾ ಇದ್ದಾರೆ ಅಂದ್ರೆ ನಾವು 3:15 ಅಲ್ಲಿ ಪ್ರೆಸೆಂಟ್ ಇರ್ಬೇಕು, ಓಕೆನಾ. ಸೊ ಹೊಸಬರಿಗೆ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಂಗಿಲ್ಲ ನಾವು. ಮತ್ತೆ ಡಿಸಿಪ್ಲಿನ್ ಆಗಿ ಹೆಂಗ್ ಬೇಕು ಹಂಗ್ ಮಾತಾಡೋದಲ್ಲ, ವರ್ಟ್ ಆಗಿ. ಈಗ ಜನರಲ್ ಆಗಿ ನಾವು ಹೆಂಗ್ ಮಾತಾಡ್ತೀವಿ ಜನಗಳ ಹತ್ರ, ಸೊ ಆ ಲ್ಯಾಂಗ್ವೇಜ್ ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸೊ ನಮ್ಮ ಮಾತು ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ, ಬಂದವರು ಪ್ಲಾನ್ ಪ್ರೆಸೆಂಟೇಶನ್ ಕೇಳೋರು ಕಂಪನಿ ನೋಡಿರಲ್ಲ, FD ನೋಡಿರಲ್ಲ, ಪ್ರಾಡಕ್ಟ್ ನೋಡಿ ಏನೂ ಗೊತ್ತಿರಲ್ಲ ಫ್ರೆಂಡ್ಸ್. ಅವ್ರು ನೋಡೋದು ನಮ್ಮನ್ನೇ. ಸೊ ನಮ್ಮ ಮಾತು, ನಮ್ಮ ಮಾರ್ಕೆಟಿಂಗ್ ಅಲ್ಲಿ ಇರುವಂತಹ ಬಾಯಲ್ಲಿ ಯಾವತ್ತು ಸಕ್ಕರೆ ಹಾಕ್ದಂಗೆ ಇರ್ಬೇಕಂತೆ. ಸಕ್ಕರೆ ಹಾಕ್ದಾಗ ಯಾವ ತರ ಸ್ವೀಟ್ ಆಗಿರುತ್ತೆ, ಅದೇ ತರ ನಮ್ಮ ಮಾತು ಕೂಡ ಸ್ವೀಟ್ ಆಗಿರ್ಬೇಕು. ಅದೇ ತರ ಟೆಸ್ಟಿಮೋನಿಗಳಿರ್ಬೇಕು. ಸೊ ಯಾಕೆ ಅಂತ ಹೇಳಿದ್ರೆ, ಹೇಳಿದಾಗ ಕೇಳೋಕ್ಕಿಂತ ನೋಡಿ, ಪ್ರತ್ಯಕ್ಷವಾಗಿ ನೋಡಿದ್ರೆ ಬೇಗ ಅವರಿಗೆ ಬಿಲೀವ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ವಿಡಿಯೋಸ್ಗಳನ್ನ ಇಟ್ಕೋಬೇಕು. ಅಷ್ಟೇ ಅಲ್ಲ, ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಪ್ಲಾನ್ ಕೊಡೋದು, ಎಲ್ಲೆಲ್ಲೋ ಪ್ಲಾನ್ ಮಾಡ್ಬಾರ್ದು. ಅದು ರೌಂಡ್ ಟೇಬಲ್ ಮಾಡಿರ್ಬೇಕು. ಐ ಟು ಐ ಕಾಂಟ್ಯಾಕ್ಟ್, ಒಬ್ರನ್ನೊಬ್ರು ನೋಡೋ ತರ ಇರ್ಬೇಕು ನಾವು ಪ್ಲಾನ್ ಪ್ರೆಸೆಂಟೇಶನ್ ಮಾಡಿದಾಗ. ಸೊ ಇದೆಲ್ಲ ಇದ್ದಾಗ ಪ್ಲಾನ್ ಪ್ರೆಸೆಂಟೇಶನ್ 100% ಸಕ್ಸಸ್ ಆಗುತ್ತೆ, ಓಕೆನಾ. ಸೊ ಇದುವರೆಗೂ ಯಾರು ಮಾಡಿಲ್ಲ, ಇನ್ ಮುಂದೆ ಅದನ್ನ ಮಾಡ್ಕೊಳ್ಳೋಣ. ಸೊ ಅದಾದ್ಮೇಲೆ ಫಾಲೋ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಇದೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ಮಾಡ್ತೀವಿ ನಾವು, ಫಾಲೋ ಅಪ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಬಿದ್ಬಿಡ್ತೀವಿ. ಯಾಕಾಗಲ್ಲ, ಕ್ಲೋಸಿಂಗ್ ಆಗ್ತಾ ಇಲ್ಲ, ಲಾಗಿನ್ ಆಗ್ತಾ ಇಲ್ಲ, ಯಾಕೆಂದ್ರೆ ಫಾಲೋ ಅಪ್ ಮಾಡಿಲ್ಲ ನಾವು. ತುಂಬಾ ಜನಕ್ಕೆ ಏನ್ ಗೊತ್ತಾ, ಕೆಲವೊಂದು ಟ್ರೈನಿಂಗ್ ಅಲ್ಲಿ ಕೇಳಿಸ್ಕೊಂಡಿರ್ತೀವಿ, ಅಂದ್ರೆ ಬೆಸ್ಟ್, ಇಲ್ಲ ಅಂದ್ರೆ ನೆಕ್ಸ್ಟ್ ಇದೆ, ಇಲ್ಲ ಅಂತ ಇಲ್ಲ, ಆಪ್ಷನ್ ಕೂಡ ಇದೆ. ಬಟ್ ಅದಕ್ಕೂ ಮುಂಚೆ ಕೆಲವೊಂದು ಪ್ರೊಸೀಜರ್ ಇದೆ, ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅಂತ ಅನ್ಕೊಂಡು ಹೋಗ್ಬೇಕು. ಸೊ ನಾವು ಇದನ್ನೆಲ್ಲ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ವಿತಿನ್ 24 hours ಅಲ್ಲಿ 24 ಗಂಟೆ ಒಳಗಡೆ ಅವ್ರನ್ನ ನಾವು ಫಾಲೋ ಅಪ್ ಮಾಡಿದ್ದೆ ಆದ್ರೆ 90% ರಿಸಲ್ಟ್ ಸಕ್ಸಸ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಅದೇ ತರ 48 ಗಂಟೆಲಿ ಅವ್ರನ್ನ ಫಾಲೋ ಅಪ್ ಮಾಡಿದ್ರೆ 50% ರಿಸಲ್ಟ್ ಬರುತ್ತೆ. ಸೊ ಅದೇ ತರ ಆಫ್ಟರ್ 40 hours 48 ಗಂಟೆ ಆದ್ಮೇಲೆ ಮಾಡಿದ್ರೆ ಮೇ ಬಿ ಅವರು ಬರ್ಬೋದು, ಬರ್ದಲೇನೆ ಇರ್ಬೋದು. ಸೊ ಫಾಲೋ ಅಪ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಫಾಲೋ ಅಪ್ ಅಲ್ಲಿ ನಾವು ಯಾವಾಗ್ಲೂ ಹಿಂದೆ ಆಗ್ಬಾರ್ದು. ಅದೇ ತರ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಕಾಂಟ್ಯಾಕ್ಟ್ ಅಲ್ಲಿ. ಸೊ ಫಾಲೋ ಅಪ್ ಕಾಂಟ್ಯಾಕ್ಟ್ ಅಲ್ಲಿ ಹೆಂಗಿರ್ಬೇಕು ಅಂದ್ರೆ, ನಮ್ಮ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಅವರ 2% ಅವರು ಬರುವಂತಹ ಸೇಲ್ಸ್ ಆಗುವಂತಹ ಸಂದರ್ಭ ಇರುತ್ತೆ. ಅದೇ ತರ ಎರಡನೇ ಕಾಂಟ್ಯಾಕ್ಟ್ ಅಲ್ಲಿ 3% ಆಗುವಂತದ್ದು ಇರುತ್ತೆ. ಅದೇ ತರ 3ನೇ ಕಾಂಟ್ಯಾಕ್ಟ್ ಅಲ್ಲಿ 5% ಆಗೋದಿರುತ್ತೆ. ಅದೇ ತರ 4ನೇ ಕಾಂಟ್ಯಾಕ್ಟ್ ಅಲ್ಲಿ 10% ಸೇಲ್ಸ್ ಆಗುವಂತದ್ದು ಇರುತ್ತೆ. ಅದೇ ತರ 80% ಅದರಲ್ಲಿ 5ರಿಂದ 12ನೇ ಕಾಂಟ್ಯಾಕ್ಟ್ ಅಲ್ಲಿ 80% ಸೇಲ್ಸ್ ಆಗುವಂತದ್ದು ಇರುತ್ತೆ. ಇನ್ ಕೇಸ್ ಅಲ್ಲಿ ಕೂಡ ಆಗಿಲ್ಲ ಅಂದ್ರೆ, ಒಬ್ಬರನ್ನ 12 ಸರಿ ಕಾಂಟ್ಯಾಕ್ಟ್ ಮಾಡಿನೂ ಕೂಡ ಅವರು ಲಾಗಿನ್ ಆಗಿಲ್ಲ ಅಂದ್ರೆ, ಆವಾಗ ಮನ್ಸಲ್ಲಿ ಅನ್ಕೊಳ್ಳಿ, ಬಾಯ್ಬಿಟ್ಟು ಹೇಳ್ಬಿಟ್ಟು, ಗೊತ್ತಿಲ್ಲ ಮತ್ತೆ ಯಾವತ್ತೋ ಒಂದಿನ ಅವ್ರು ಬರ್ಬೋದು, ಬಂದ್ರೆ ಬೆಸ್ಟ್, ಇಲ್ಲ ಅಂದ್ರೆ ನೆಕ್ಸ್ಟ್. ಓಕೆ, ಅವಕಾಶಕ್ಕೋಸ್ಕರ ತುಂಬಾ ಜನ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್. ಸೊ 6ನೇದೇನಿದೆ ಅಂದ್ರೆ 100% ಯೂಸರ್ಸ್. ಏನ್ ಮಾಡ್ಬೇಕು, ಪ್ರಾಡಕ್ಟ್ ನ ನಾವು ಬೈ ಮಾಡಿಸ್ಬೇಕು, ದೆನ್ ಬೈ ಮಾಡ್ಬೇಕು, ಓಕೆನಾ. ನಾವು ಪ್ರಾಡಕ್ಟ್ ನ ತಗೊಳ್ಬೇಕು. ಅದೇ ತರ ಪ್ರಾಡಕ್ಟ್ ನ ಹೆಂಗ್ ತಗೋಬೇಕು ಅಂತ ಹೇಳ್ಕೊಡ್ಬೇಕು. ಎಷ್ಟೋ ಜನಕ್ಕೆ ಪ್ರಾಡಕ್ಟ್ ನಾಲೆಡ್ಜ್ ಇಲ್ದಲೆ ಪ್ರಾಡಕ್ಟ್ ಗಳನ್ನ ಹಂಗೆ ಇಟ್ಕೊಂಡಿರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗ್ತಾರೆ, ಬೇರೆಯವ್ರಿಗೂ ಕೂಡ ನೆಗೆಟಿವ್ನೇ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್, ಪ್ರಾಡಕ್ಟ್ ನ ಕೊಡ್ತೀವಿ, ಪ್ರಾಡಕ್ಟ್ ನ ತಗೊಳ್ತೀವಿ, ಅದನ್ನ ಹೆಂಗ್ ತಗೋಬೇಕು ಅಂತ ಹೇಳೋದು ಕೂಡ ತುಂಬಾ
ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಅದಾದ್ಮೇಲೆ ಅಟ್ಲೀಸ್ಟ್ ಪ್ರಾಡಕ್ಟ್ ತಗೊಂಡವರಿಗೆ ಹೇಳ್ಬೇಕು 30 ಡೇಸ್ 30 ದಿನನಾದ್ರೂ ಪ್ರಾಡಕ್ಟ್ ನ ಯೂಸ್ ಮಾಡಿ ಅಂತ ಹೇಳ್ಬೇಕು. ಅದಾದ್ಮೇಲೆ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಅದಾದ್ಮೇಲೆ ಲೈವ್ ಡೆಮೋ ಯಾರಿಗ್ ಬೇಕಾದ್ರೂ ರಿಪೋರ್ಟ್ ಕೊಡ್ಬೋದು ನಾವು, ಓಕೆನಾ. ಸೊ ಅದೇ ತರ 7ನೇದು ನೆಕ್ಸ್ಟ್ ಸರ್, ನೋಡಿ. ಸೊ ಕಾಣಿಸ್ತಾ ಇಲ್ಲ ಸರ್, ಟೀಮ್. ಓಕೆ, BA ಟೀಮ್ ಪ್ಲೇಯರ್ ಅಂತ. ಓಕೆ, ಥ್ಯಾಂಕ್ ಯು ಸರ್. BA ಟೀಮ್ ಪ್ಲೇಯರ್ಸ್. ಟೀಮ್ ಪ್ಲೇಯರ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಸೊ ನಮ್ ಜೊತೆ ಬಿಸ್ನೆಸ್ ಮಾಡಕ್ಕೆ ಯಾರು ಬಂದಿರ್ತಾರೆ, ಓಕೆನಾ. ಸೊ ನಮ್ ಜೊತೆ ಬಿಸ್ನೆಸ್ ಮಾಡಕ್ ಬಂದವರಿಗೆ ನಾವ್ ಯಾವ ತರ ಟೀಮ್ ಅನ್ನ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ, ಇವಾಗ ಏನಿದೆ ಗೋವಾ ಟ್ರಿಪ್, ಓಕೆನಾ. ಈ ಗೋವಾ ಟ್ರಿಪ್ ಬಗ್ಗೆ ಪ್ರಮೋಟ್ ಮಾಡ್ಬೇಕು. ಲೆಫ್ಟ್ ಟು ರೈಟ್ ನಿಮ್ಗೆ ಇಷ್ಟ ಆಗ್ಬೇಕು, ನಿಮ್ಗೆ ಇಷ್ಟ ಆದ್ರೆ ಇಷ್ಟು ರ್ಯಾಂಕ್ ಆಗುತ್ತೆ ಅನ್ನೋದು ನಾವು ಅವ್ರಿಗೆ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ ನಾವು ಅವ್ರ ಜೊತೆ ಫೀಡ್ಬ್ಯಾಕ್ ಅಲ್ಲಿ ಇರ್ಬೇಕಾಗುತ್ತೆ. ಅದೇ ತರ ಲೀಡರ್ಸ್ ಜೊತೆ, ನಮ್ ಜೊತೆ ಯಾರಿರ್ತಾರೆ ಆ ಲೀಡರ್ಸ್ ಜೊತೆ ನಾವ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಸೊ ತುಂಬಾ ಲೀಡರ್ಸ್ ಜೊತೆ ನಾವು ಸಹಾನುಭೂತಿಯಿಂದ ಇರ್ಬೇಕಾಗತ್ತೆ. ಸೊ ಸತ್ಯವಾಗಿ ವರ್ತಿಸ್ಬೇಕು, ಸಹಾನುಭೂತಿಯಿಂದ ಇರ್ಬೇಕು. ಎಲ್ಲರೂ ಲೀಡರ್ಸ್ ಹೇಳ್ತಾರೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಆಗೋ ತನಕ ಲಾಲನೆ ಪಾಲನೆಯಿಂದ ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ಅವ್ರನ್ನ ಲೀಡರ್ ಆಗಿ ಕ್ರಿಯೇಟ್ ಮಾಡಿ ಅಂತ. ಸೊ ಅದುವರೆಗೂ ನಾವು ಯಾವತ್ತೂ ಅಷ್ಟೇ ನಮ್ ಡೌನ್ ಲೈನ್ ಹತ್ರ ಆಗ್ಲಿ ಅಪ್ಲೈನ್ ಜೊತೆ ಆಗ್ಲಿ ಸಹಾನುಭೂತಿಯಿಂದ ನಾವು ವರ್ತಿಸ್ಬೇಕಾಗುತ್ತೆ, ಸತ್ಯವಾಗಿ ಇರ್ಬೇಕಾಗುತ್ತೆ. ಅದೇ ತರ ಗೌರವದಿಂದ ವರ್ತಿಸ್ಬೇಕಾಗುತ್ತೆ. ಗೌರವ ಅಂದ್ರೆ ನಮ್ಮ ಅಪ್ಲೈನ್ಗೂ ನಾವು ಗೌರವ ಕೊಡ್ಬೇಕು, ನಮ್ ಜೊತೆ ಇರೋ ಬಿಸ್ನೆಸ್ ಪಾರ್ಟ್ನರ್ಸ್ಗೂ ಕೂಡ ಗೌರವ ಕೊಡ್ಬೇಕು. ಅದೇ ತರ ಯಾವಾಗ್ಲೂ ನಾವೇ ಟೀಮ್ ಅನ್ನ ಲೀಡ್ ಮಾಡ್ತೀವಿ. ಸೊ ಎನಿ ಟೈಮ್ ನಾವೇ ಟೀಮ್ ಅನ್ನ ಲೀಡ್ ಮಾಡ್ತೀವಿ ಅನ್ನೋಕ್ಕಿಂತನೂ ಸೊ ನಮ್ಮ ಜೊತೆ ಇರೋರನ್ನ ಮುಂದಾಳತ್ವಕ್ಕೆ ನಾವು ಕೊಡ್ಬೇಕಾಗತ್ತೆ. ಕೆಲವೊಂದ್ಸರಿ ಅವ್ರಿಗೆ ಏನ್ ಮುಂದಾಳತ್ವ ಕೊಡ್ಬೋದು, ಎಲ್ಲಾ ಜವಾಬ್ದಾರಿನ ಎನಿ ಟೈಮ್ ನಾವೇ ತಗೊಳ್ತೀವಿ ಅಂತ ಮಾಡೋದ್ರಿಂದ ಲೀಡರ್ಸ್ ಗಳು ಕ್ರಿಯೇಟ್ ಆಗಲ್ಲ. ಸೊ ಕೆಲವೊಂದು ವಿಷಯಕ್ಕೆ ಕೆಲವರಿಗೆ ಮುಂದಾಳತ್ವನ ಕೊಡ್ಬೇಕಾಗುತ್ತೆ. ಏನ್ ಮುಂದಾಳತ್ವ ಅಂತ ಹೇಳಿದ್ರೆ, BOP ಸೆಷನ್ ಅಟೆಂಡ್ ಮಾಡಿಸ್ಬೇಕು. ಸೊ ಅವರಿಗೆ ಏನಿದೆ ಹೆಲ್ತ್ ಪ್ಲಾನ್ ಏನಿದೆ ಅದನ್ನ ಹೇಳಿಸ್ಬೇಕು, ಇಲ್ಲಾಂದ್ರೆ ಚೀಫ್ ಗೆಸ್ಟ್ ಆಗಿ ಅವ್ರನ್ನ ತಗೋಬೇಕು. ಕೆಲವೊಂದು ವಿಷಯದಲ್ಲಿ ಮುಂದಾಳತ್ವ ಕೊಟ್ರೆ ಬೇರೆಯವರು ಕೂಡ ಲೀಡರ್ಸ್ ಆಗಿ ಕ್ರಿಯೇಟ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ತರ ನೆಕ್ಸ್ಟ್ ಸೊ ಗೋಲ್ ಏನು, ಟೀಮ್ ಬಿಲ್ಡಿಂಗ್ ಯಾವ ತರ ಅಂದ್ರೆ ಗೋಲ್ ಮೋಟಿವೇಶನ್ ಆಗಿರ್ಬೇಕು, ಕೋಚಿಂಗ್ ಕೊಡ್ಬೇಕು, ಕೊಲಾಬ್ರೇಷನ್ ಮಾಡ್ಬೇಕು, ಕೋಆಪರೇಷನ್ ಆಗಿರ್ಬೇಕು, ಕಮ್ಯುನಿಕೇಶನ್ ಆಗಿರ್ಬೇಕು, ಅವ್ರ ಜೊತೆಲಿ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು. ಸೊ ಲಾಸ್ಟಿಗೆ ಅವರು ಕೂಡ ಲೀಡರ್ಶಿಪ್ ಕ್ವಾಲಿಟಿಲಿ ಬಂದ್ಬಿಡ್ತಾರೆ, ಓಕೆನಾ. BA ಟೀಮ್ ಪ್ಲೇಯರ್ ಅಲ್ಲಿ ನಾವ್ ಇಷ್ಟೆಲ್ಲ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಅದೇ ತರ TBF ಟೂಲ್ಸ್ ಬುಕ್ ಅಂಡ್ ಫಂಕ್ಷನ್, ಇದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ನನ್ಗೆ ಹೇಳಕ್ಕೆ. ಇವಾಗಿರೋ ಟೂಲ್ಸ್, ಎಜುಕೇಶನ್ ಕಿಟ್, ಡಾಟಾ ಬುಕ್, ಪ್ರಾಡಕ್ಟ್ ಮ್ಯಾನ್ಯುವಲ್ಸ್, ಕ್ಯಾಟ್ಲಾಗ್, ಕಂಪನಿ ಡಾಕ್ಯುಮೆಂಟ್ಸ್, BOP ಟ್ರೈನಿಂಗ್ ಅಂಡ್ ಅದರ್ಸ್ ಇವೆಂಟ್, ಓಕೆನಾ. ಯಾವ ತರ ಇವಾಗ ಇರುವಂತಹ ನಮ್ಮ ಕಿಟ್, ಎಜುಕೇಶನ್ ಕಿಟ್ ಯಾವ ತರ ಇದೆ ಅಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಕಳೆದೋಗ್ಬಿಡ್ತೀರಾ. ಅದನ್ನ ಓದಿ. ಯಾವ ತರ ಒಂದು ಪ್ರಾಡಕ್ಟ್ ಹೆಲ್ತ್ ಬಿಸ್ನೆಸ್ ಅಲ್ಲಿ ಒಂದಿದ್ರೆ, ಇನ್ನೊಂದ್ರಲ್ಲಿ ನಾವೇನ್ ಹೇಳಿದೀವಲ್ಲ ಇದು ಲಿಸ್ಟ್ ಮಾಡ್ಬೇಕು ಅಂತ, ಆ ಲಿಸ್ಟ್ ಕೂಡ ಅದ್ರಲ್ಲೇ ಇದೆ, ಅದೇ ಬುಕ್ ಅಲ್ಲಿ ಇದೆ, ಲಿಸ್ಟ್ ಮಾಡಿದೆ. ಅಲ್ಲೇ ಬಿಸ್ನೆಸ್ ಪ್ಲಾನ್ ಹೇಳ್ಬೋದು, ಅದೇ ಬುಕ್ ತಗೊಂಡು ಅಲ್ಲೇ ಲಿಸ್ಟ್ ಮಾಡ್ಬೋದು, ಅದ್ರಲ್ಲೇ ಇದೆ. ಅಷ್ಟೇ ಅಲ್ಲ, ಎಷ್ಟೋ ಜನ ಕ್ವಶನ್ ರೈಸ್ ಮಾಡ್ತಾರೆ. ಸೊ ಯಾವ ಈ ಕಂಪನಿ ಎಲ್ಲಿ ಏನ್ ಪ್ರೊವೈಡ್ ಮಾಡಿದೆ, ಯಾವ ಅವಾರ್ಡ್ ತಗೊಂಡಿದೆ, ಯಾವ ರಿವಾರ್ಡ್ಸ್ ತಗೊಂಡಿದೆ ಅಂತ, ಯಾವ ತರ ಇದೆ ಅಂತ ಹೇಳಿದ್ರೆ ನಮ್ಮ ಆ ಲಿಸ್ಟ್ ಬುಕ್ ಅಲ್ಲಿ ಕಂಪನಿಯಲ್ಲಿ ಇರುವಂತಹ ಎಲ್ಲ ಏನೇನು ಇದುವರೆಗೂ ಏನೇನ್ ಆಗಿದೆ, ಬಿಗಿನಿಂಗ್ ಡೇಸ್ ಇಂದ ಇದುವರೆಗೂ 6 ಇಂದ 7 ಇಯರ್ ತನಕ ಏನೇನಾಗಿದೆ, ಪ್ರೊಫೈಲ್, ಕಂಪನಿ ಪ್ರೊಫೈಲ್ ಸೂಪರ್ ಡೂಪರ್ ಆಗಿ ನಮ್ಮ ಕಿಟ್ ಅಲ್ಲೇ ಇದೆ. ಸೊ ಒಂದು ಸರಿ ನೋಡಿ. ಅಷ್ಟೇ ಅಲ್ಲ, ಇದನ್ನೆಲ್ಲ ತಗೊಂಡ್ಮೇಲೆ ಒನ್ ಡೇ ಟ್ರೈನಿಂಗ್ ಯಾರೋ ತಗೋಬೇಕು ಒಂದು ಲೀಡರ್ಸ್ ಅಂತ ಹೇಳಿದ್ರೆ, ಒನ್ ಡೇ ಟ್ರೈನಿಂಗ್ ಕೂಡ ಹೆಂಗ್ ಮಾಡ್ಬೇಕು ಅಂತ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಒನ್ ಡೇ ಟ್ರೈನಿಂಗ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ತರ ಸೂಪರ್ ಆಗಿರೋ ಕಿಟ್ ಇದೆ. ಈಗ ಹೊಸದಾಗಿ ಬಂದಿರೋದು, ಹಳೇದು ಯಾರ್ಯಾರ ಇದೆ ಅದನ್ನೆಲ್ಲ ಸ್ಟಾಪ್ ಮಾಡಿ ಹೊಸದಾಗಿರೋ ಕಿಟ್ ಏನಿದೆ ಮತ್ತೆ ನಿಮ್ಮನ್ನ ಅಪ್ಡೇಟ್ ಮಾಡಿ, ಅಪ್ಗ್ರೇಡ್ ಮಾಡಕ್ಕೆ ಹೊಸದಾಗಿರೋ ಕಿಟ್ ಬಂದಿದೆ. ಸಖತ್ತಾಗಿದೆ ಫ್ರೆಂಡ್ಸ್. ಮತ್ತೆ ಕಂಪನಿ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇರಬೇಕು. ಸೊ ಟ್ರೈನಿಂಗ್ ಸೆಷನ್ ಎಷ್ಟೇ ಟ್ರೈನಿಂಗ್ ಇರಲಿ ಅದನ್ನ ನಮ್ಗೆ ಈಗ TTL ಟ್ರೈನಿಂಗ್ ಬಂದಿದೆ. ಮತ್ತೆ ಇನ್ನೇನದು ನಮ್ಮಲ್ಲಿ ಮೊದಲ ಹೆಜ್ಜೆ ಟ್ರೈನಿಂಗು ಕಂಪನಿ ಕಡೆಯಿಂದ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಮ್ಯಾನೇಜ್ಮೆಂಟ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೇನು ಕಡಿಮೆನೆ. ಇಷ್ಟೊಂದು ನಮ್ಗೆ ಬೇಕಾಗಿರುವಂತಹ ಬೆನಿಫಿಟ್ಸ್ ನ ಕೊಟ್ಟಿದ್ದಕ್ಕೆ. ಸೊ ನಾವು ಈ ರ್ಯಾಂಕ್ ನ ಅಚೀವ್ಮೆಂಟ್ ಮಾಡಿದೀವಿ. ಒಂದು ಭರವಸೆ ಇಟ್ಕೊಂಡು ನಮ್ಮ ಜೀವನದಲ್ಲಿ ಇಲ್ಲಿದ್ರೆ ನಾವ್ ಇನ್ನೇನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಕ್ಕೆ ಈ ಕಂಪನಿಯ ಸಪೋರ್ಟಿವ್ ಸಿಸ್ಟಮ್
ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ವರ್ಷಕ್ಕೆ 2 ಟ್ರೈನಿಂಗ್ ಕಂಪನಿ ಕಡೆಯಿಂದ ಕೊಡ್ತಾರೆ. ಸೊ ಆದಷ್ಟು ಎಲ್ಲರೂ ಕೂಡ ನಿಮ್ಮ ನ್ಯೂ ಪ್ರಾಸ್ಪೆಕ್ಟ್ ನ ನಿಮ್ಮ ಥರ್ಡ್ ರ್ಯಾಂಕ್ ಅಬೌವ್ ಲೀಡರ್ಸ್ ಗಳನ್ನ TTL ಗೆ ನ್ಯೂ ಪ್ರಾಸ್ಪೆಕ್ಟ್ ನ ಮೊದಲ ಹೆಜ್ಜೆ ಟ್ರೈನಿಂಗ್ ಗೆ ಕೂರಿಸಿ. ಸೊ ಅವರೆಲ್ಲರಿಗೂ ನಾವು ಕಲಿತಾ, ಸೊ ಅವರೆಲ್ಲರಿಗೂ ಕಲಿಸ್ತಾ ಎಲ್ಲರೂ ಸೂಪರ್ ಆಗಿ ಗಳಿಸೋಣ ಅಂತ ಹೇಳ್ತೀನಿ. ಸೊ ಇದುವರೆಗೂ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ, ನಮ್ಮ ಮ್ಯಾನೇಜ್ಮೆಂಟ್ಗೂ, ನಮ್ಮ ಅಪ್ಲೈನ್ಗಳಿಗೂ, ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು. ಅದೇ ತರ ನನ್ನ